ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಸಂಪುಟ, ಸಂಘರ್ಷ, ಸಮುದಾಯ, ಸಂಘಟನೆ ಇದೆಲ್ಲವನ್ನ ಮ್ಯಾನೇಜ್ ಮಾಡಿಕೊಂಡು ಸುಭದ್ರವಾಗಿರುತ್ತಾ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬಹುತೇಕ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಲಭ್ಯವಾಗಿದೆ. ಅಧಿಕೃತವಾದ ಪ್ರಕ್ರಿಯೆಗಳಾಗೋದು ಮಾತ್ರ ಬಾಕಿ ಉಳಿದಿದೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ರಚನೆ ಆಗಲಿಕ್ಕೆ, ಕಾರ್ಯನಿರ್ವಹಣೆ ಪ್ರಾರಂಭವಾಗಲಿಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಲೆಕ್ಕಕ್ಕೆ 2 ವರ್ಷ ಕೈಯಲ್ಲಿದೆ ಡಿಕೆ ಶಿವಕುಮಾರ್ ಅವರಿಗೆ ಸರ್ಕಾರವನ್ನ ನಡೆಸಲಿಕ್ಕೆ, ಪಕ್ಷವನ್ನ ಚುನಾವಣೆಗೆ ರೆಡಿ ಮಾಡಲಿಕ್ಕೆ. ಇದೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ಅವರ ಮುಂದೆ ಸಾಲು ಸಾಲು ಸವಾಲುಗಳು ಕೂಡ ಇದೆ. ನಿನ್ನೆನೂ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಬಹಳ ಪ್ರಮುಖವಾಗಿ ಸಂಪುಟ ರಚನೆಯ ಸರ್ಕಸ್ ಈಗ ಆಲ್ರೆಡಿ ದೆಹಲಿಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಮಾತುಕತೆಗಳು, ಮ್ಯಾನೇಜ್ಮೆಂಟ್ ಟ್ಯಾಕ್ಟಿಕ್ಸ್ ಕೂಡ ನಡೀತಾ ಇದೆ ಅನ್ನೋ ವರ್ತಮಾನ. ಇದೆಲ್ಲವನ್ನ ನಿರ್ವಹಿಸಿಕೊಂಡು 2 ವರ್ಷಗಳ ಕಾಲ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಸುಭದ್ರವಾಗಿರುತ್ತಾ ಅಥವಾ ಕಳೆದ 3 ವರ್ಷಗಳಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇರೋ ಸಂದರ್ಭದಲ್ಲಿ ವಿರೋಧ ಪಕ್ಷಗಳಿಂದ ಕೇಳೋಕ್ ಸಿಕ್ತಿದ್ದ ಆರೋಪ ಅಭಿವೃದ್ಧಿ ವಿಚಾರಗಳ ಚರ್ಚೆಗಿಂತ ಹೆಚ್ಚಾಗಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಆಗೋಯ್ತು. ಇದೇ ರೀತಿಯದ್ದೇ ಪರಿಸ್ಥಿತಿ ಮುಂದಿನ 2 ವರ್ಷನೂ ನಿರ್ಮಾಣವಾಗ್ಬಿಡುತ್ತಾ? ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು, ಸಚಿವರನ್ನ ಆಯ್ಕೆ ಮಾಡಿಕೊಂಡು, ಹಿರಿಯರನ್ನ ವಿಶ್ವಾಸದಲ್ಲಿ ಉಳಿಸಿಕೊಂಡು, ಹೈಕಮಾಂಡ್ ಅನ್ನ ಸಂತುಷ್ಟಗೊಳಿಸಿಕೊಂಡು, ಸಮುದಾಯಗಳನ್ನ ಮ್ಯಾನೇಜ್ ಮಾಡಿಕೊಂಡು, ಇದೆಲ್ಲವನ್ನ ಡಿಕೆ ಶಿವಕುಮಾರ್ ಅವರು ಮ್ಯಾನೇಜ್ ಮಾಡಿ ಜನರು ಕೊಟ್ಟಿರುವ ಸುಭದ್ರ ಸರ್ಕಾರವನ್ನ, ಸುಭದ್ರ ಬಹುಮತದ ಸರ್ಕಾರವನ್ನ ಸುಭದ್ರವಾಗಿ ಉಳಿಸಿಕೊಳ್ತಾರ? ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. More strong, more enemies. Less strong, less enemies. More strong, more enemies. ಡಿಕೆ ಶಿವಕುಮಾರ್ ಆಗಾಗ ಹೇಳುವ ಮಾತಿದೆ. ಮೋರ್ ಪವರ್ ಸಿಗೋ ಸಾಧ್ಯತೆಯಂತೂ ಈಗ ದಟ್ಟವಾಗಿದೆ. ಆದ್ರೆ ಮೋರ್ ಎನಿಮಿ ಮಾಡಿಕೊಳ್ಳೋ ಸಂದರ್ಭ ಇದಲ್ಲವೇ ಅಲ್ಲ. ಡಿಕೆ ಶಿವಕುಮಾರ್ ಅವರದ್ದು 2 ವರ್ಷಗಳ ನಡುಗೆ, ಹೆಜ್ಜೆಯ ಲೆಕ್ಕ ಇಡಲೇಬೇಕಾದ ನಡುಗೆ. ಒಂದು ತಪ್ಪು ಹೆಜ್ಜೆ ಕೇವಲ ಡಿಕೆ ರಾಜಕೀಯ ಭವಿಷ್ಯ ಮಾತ್ರವಲ್ಲ, ಸರ್ಕಾರದ ಭವಿಷ್ಯದ ಮೇಲೂ ಭಾರಿ ಪರಿಣಾಮ ಬೀರಬಹುದು. ಹಾಗಾಗಿ ಎಲ್ಲವನ್ನೂ ಸರಿದೂಗಿಸಿಕೊಂಡೇ ಹೋಗಬೇಕು. ಇದಕ್ಕೆ ಎದುರಾಗಿರುವ ಮೊದಲ ಮತ್ತು ದೊಡ್ಡ ಸವಾಲೇ ಡಿಸಿಎಂ ಸ್ಥಾನ. ಹೈಕಮಾಂಡ್ 2 ಅಥವಾ ಅದಕ್ಕಿಂತ ಹೆಚ್ಚು ಡಿಸಿಎಂ ನೇಮಕಕ್ಕೆ ಒಲವು ತೋರಿದೆ ಅನ್ನೋದು ಮೂಲಗಳ ಮಾಹಿತಿ. ಆದರೆ ಆಲ್ಟರ್ನೇಟಿವ್ ಪವರ್ ಸೆಂಟರ್ ನಿರ್ಮಾಣ ಆಗೋದು ಡಿಕೆಗೆ ಮನಪೂರಕವಾಗಿ ಒಪ್ಪಿಗೆ ಇಲ್ಲ. ಡಿಕೆ ಮುಂದಿರುವ ಮತ್ತೊಂದು ಸವಾಲು ಸಂಪುಟ ರಚನೆ. ಆಕಾಂಕ್ಷಿಗಳ ಪಟ್ಟಿ 100ರ ಹತ್ತಿರ, ಅವಕಾಶ 30 ದಾಟದ್ದು. ಈ ಪೈಕಿ ಸಿದ್ದರಾಮಯ್ಯ ಆಪ್ತರು ಖುದ್ದು ಸಿದ್ದರಾಮಯ್ಯ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕು. ನಂತರ ಇರೋದೇ ಉಳಿದ ಶಾಸಕರ ಪಾಳಿ. ಚುನಾವಣೆ ಹೊತ್ತಿಗೆ ಹೊರೆಯಾಗದಂತೆ ಶಾಸಕರನ್ನು ಹಿಡಿದಿಟ್ಟುಕೊಳ್ಳಬೇಕು. ಇದರ ನಡುವೆ ಹೈಕಮಾಂಡ್ ಪಕ್ಷದ ಪಾಲಿಗೆ ಟ್ರಬಲ್ ಶೂಟರ್ ಆದ್ರೂ ತಾವಾಗೆ ಟ್ರಬಲ್ ತಂದುಕೊಂಡರೆ ಹೈ ನಿಲುವು ಬದಲಾದೀತೇನೋ? ಚುನಾವಣೆ ಹತ್ತಿರವಾಗ್ತಿರೋದ್ರಿಂದ ಸಮುದಾಯಗಳನ್ನು ಸರಿದೂಗಿಸಿಕೊಂಡು, ಸರ್ಕಾರದ ಬೊಕ್ಕಸವನ್ನು ಸಂಭಾಳಿಸಿಕೊಂಡು ಸಂಘರ್ಷಗಳಿಗೆ ಆಸ್ಪದ ಕೊಡದಂತೆ ನಡೆದುಕೊಳ್ಳಬೇಕು. ಇಷ್ಟೆಲ್ಲ ಸವಾಲು ಡಿಕೆ ನಿಭಾಯಿಸುತ್ತಾರಾ? ನಿಭಾಯಿಸಲು ಸಂಪೂರ್ಣ ಸಹಕಾರ ಸಿಗುತ್ತಾ? ಬನ್ನಿ ಚರ್ಚೆ ಮಾಡೋಣ.
ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿದೆ. ಇನ್ 2 ವರ್ಷಗಳ ಕಾಲ ಸರ್ಕಾರ ಹೇಗ್ ನಡಿಬೇಕು ಅನ್ನೋ ನಿರೀಕ್ಷೆ ನಿಮಗಿದೆ. ಹಾಗೆ ನಡೆಸುವ ಸಾಮರ್ಥ್ಯ ಡಿಕೆ ಶಿವಕುಮಾರ್ ಅವರಲ್ಲಿ ಕಂಡು ಬರ್ತಾ ಇದೆಯಾ? ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತು ಸುಭದ್ರವಾದ ಸರ್ಕಾರವನ್ನ ಮುನ್ನಡೆಸಿಕೊಂಡು ಹೋಗ್ತಾರಾ ಡಿಕೆ ಶಿವಕುಮಾರ್ ಅವರು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳನ್ನ ಅಥವಾ ನಿಮ್ಮ ಪ್ರಶ್ನೆಗಳನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಸ್ಕ್ರೀನ್ ನ ಕೆಳಭಾಗದಲ್ಲಿ ತೋರಿಸ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ, ವಾಟ್ಸ್ಆಪ್ ಸಂಖ್ಯೆ ಮೂಲಕ ಸಂದೇಶ ರವಾನೆ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾದ ಎಕ್ಸ್ ಖಾತೆ ಮೂಲಕವೂ ಕೂಡ ನೀವು ನಮ್ಮ ಜೊತೆಯಲ್ಲಿ ಕನೆಕ್ಟ್ ಆಗಬಹುದು, ಚರ್ಚೆಯಲ್ಲಿ ಭಾಗಿಯಾಗಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯಲ್ಲಿ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಚರ್ಚೆಯಿಂದ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕೃತ ವಕ್ತಾರರನ್ನ ಕಳಿಸದೇ ಇರುವ ನಿರ್ಧಾರಕ್ಕೆ ಬಂದಿದೆ. ಹೀಗಾಗಿ ನಾವು ಅಹಿಂದ ಮುಖಂಡರಾದ ಲೋಹಿತ್ ಅವರು, ಹಾಗೆ ಸಾಮಾಜಿಕ ಹೋರಾಟಗಾರರಾದ ಸತೀಶ್ ನಾಯಕ್ ಅವರು, ಜೊತೆಗೆ ಹಿರಿಯ ಪತ್ರಕರ್ತರಾದ ಸಮೀವುಲ್ಲಾ ಸರ್, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಡಾಕ್ಟರ್ ಸತೀಶ್ ಕುಮಾರ್, ಹಾಗೆ ಜೆಡಿಎಸ್ ಪಕ್ಷದ ವಕ್ತಾರರಾದ ದೇವರಾಜು ಅವರ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಹಾಗೆ ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ವಕ್ತಾರರಾದ ನಾಗರಾಜ್ ನಾಯಕ್ ಅವರು ಕೂಡ ಚರ್ಚೆಯಲ್ಲಿ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಸಮೀವುಲ್ಲಾ ಸರ್, ತಮ್ಮಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ, ಬೇರೆ ಎಲ್ಲಾ ಫ್ಯಾಕ್ಟರ್ಗಿಂತ ಸಿದ್ದರಾಮಯ್ಯ ಅನ್ನೋ ಫ್ಯಾಕ್ಟರ್ ಬಗ್ಗೆನೇ ನನಗೆ ಅಥವಾ ಜನಸಾಮಾನ್ಯರಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳಿದೆ. ಹಿಂದೆಂಗಿತ್ತು 3 ವರ್ಷ ಪವರ್ ಅಲ್ಲಿರುವ ಡಿಕೆ ಶಿವಕುಮಾರ್ ಅವರು ಪವರಲ್ಲೇ ಇರುವ ಸಿದ್ದರಾಮಯ್ಯನವರಿಗೆ ಚಾಲೆಂಜ್ ಮಾಡ್ತಿದ್ದಾರೆ ಅನ್ನೋ ರೀತಿಯ ವಿಶ್ಲೇಷಣೆಗಳು ಬರ್ತಿತ್ತು. ಇವಾಗ ಡಿಕೆ ಶಿವಕುಮಾರ್ ಅವರು ಪವರ್ ಅಲ್ಲಿದ್ದಾರೆ, ಪವರ್ ಕಳೆದುಕೊಂಡೇ ಹೋದ್ರೂ ಕೂಡ ಲೆಸ್ ಪವರ್ಫುಲ್ ಪೊಸಿಷನ್ ಅಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಈ ಚಾಲೆಂಜಸ್ ಎಕ್ಸ್ಚೇಂಜ್ ಅನ್ನೋದು ಆಗತ್ತಾ, ಅಥವಾ ಆಪ್ಟಿಕ್ ಮ್ಯಾನೇಜ್ಮೆಂಟ್ ಅನ್ನೋ ರೀತಿಯಲ್ಲಿ ಏನು ಫೋಟೋಗಳಾಯ್ತು, ಕಾಲಿಗೆ ಆಶೀರ್ವಾದ ತೆಗೆದುಕೊಂಡಿದ್ದು, ಆಲಿಂಗನ, ಇದು ಹಿಂಗೆ ಮುಂದುವರಿಯೋ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ? ಒಂದು ಕರ್ನಾಟಕ ರಾಜ್ಯ ರಾಜಕಾರಣವನ್ನು ನಾವು ಗಮನಿಸಿದ್ರೆ ತಾವು ಹೇಳಿದ ಹಾಗೆ ಚಾಲೆಂಜಿಂಗ್ ಪಾಲಿಟಿಕ್ಸ್ ಅನ್ನೋದಿದೆಯಲ್ಲ ಒಳಗಡೆ, ಅವರದೇ ಪಕ್ಷದ ಒಳಗಡೆ ಅದರದ್ದೇ ಅದು ಇತಿಹಾಸ ಇದೆ. ಆ ಚಾಲೆಂಜಿಂಗ್ ಪಾಲಿಟಿಕ್ಸ್ ಏನು ಅಂತಂದ್ರೆ, ವೀರಪ್ಪ ಮೊಯ್ಲಿ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಓಡಿಸ್ಕೊಂಡ್ಬಂದು ಪ್ಲೇಟ್ ಹಾರಿಸಿದಂತಹ ಉದಾಹರಣೆ ನಮ್ಮ ಜೊತೆಗಿದೆ. ದೇವೇಗೌಡರು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಬಂದು ವಿಧಾನಸೌಧನ ಕೆಡುತ್ತೀನಿ ಅನ್ನುವಂತಹ ಅವ್ರದೇ ಪಕ್ಷದ ರಾಜಕಾರಣದ ಚಾಲೆಂಜಿಂಗ್ ಪಾಲಿಟಿಕ್ಸ್ ನಮ್ಮ ಮುಂದೆ ಇದೆ. ಬಂಗಾರಪ್ಪ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ದೊಡ್ಡ ಭಿನ್ನಮತೀಯ ಚಟುವಟಿಕೆ ನಡೆದು ಕೆಕೆ ಗೆಸ್ಟ್ ಹೌಸ್ ಅಲ್ಲಿ ಅವ್ರನ್ನ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ವೈ.ಬಿ. ಚವ್ಹಾಣ್ ಅಬ್ಸರ್ವರ್ ಆಗಿ ಬಂದಂತಹ ಉದಾಹರಣೆ ಇದೆ. ಮತ್ತು ಸಿಕ್ಕಾಪಟ್ಟೆ ಈವನ್ ಜಯೇಶ್ ಪಟೇಲ್ ಟೈಮಲ್ಲಿ ಕಾಳಗವೇ ನಡೆದಂತ ಉದಾಹರಣೆ, ರೆಸಾರ್ಟ್ ರಾಜಕಾರಣ, ವಿಧಾನಸೌಧದಲ್ಲಿ ಬಟ್ಟೆ ಹರ್ಕೊಳ್ಳೋ ರಾಜಕಾರಣ, ಇವೆಲ್ಲವನ್ನು ಕೂಡ ಕರ್ನಾಟಕ ಕಂಡಿದೆ. ಆದರೆ ಒಂದನ್ನ ಇಲ್ಲಿ ರೆಕಾರ್ಡ್ ಮಾಡಬೇಕು, ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಘನತೆಯಿಂದ ವರ್ತಿಸಿದ್ದಾರೆ. ಒಬ್ಬ ಹಿರಿಯ ರಾಜಕಾರಣಿಯಾಗಿ ಅವರ ಪಕ್ಷದ ಆಂತರಿಕ ವಿಚಾರ ಏನೇ ಇರಲಿ, ಅವರು ನಡ್ಕೊಂಡ ರೀತಿ ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲಿ, ಯಾಕೆ ಅಂತಂದ್ರೆ ಇದು ಕೇವಲ ಅಧಿಕಾರ ಹಸ್ತಾಂತರ ಅಲ್ಲ, ಒಂದು ಜನರೇಷನ್ ನಿಂದ ಇನ್ನೊಂದು ಜನರೇಷನ್ಗೆ ಅಧಿಕಾರ ಹಸ್ತಾಂತರ ಆಗ್ತಿರೋದು, ಒಂದು ತಲೆಮಾರಿಂದ ಇನ್ನೊಂದು ತಲೆಮಾರಿಗೆ. ಹೀಗಾಗಿ ಬಹಳಷ್ಟು ಡಿಫರೆನ್ಸಸ್ ಇರುತ್ತೆ. ಅಲ್ಲಿ ಒಬ್ಬ ಘನತೆ ಇರುವ, ಮರ್ಯಾದೆ ಇರುವ, ಎತ್ತರದ ನಾಯಕನ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇದು ಕ್ಷಮೆ ಇರ್ಲಿ ಸರ್, ಇಂಟರಪ್ಟ್ ಮಾಡಿದ್ದೀನಿ. ನೀವು ನಡ್ಕೊಂಡಿದ್ದಾರೆ ಘನತೆಯಿಂದ ಅಂತ ಹೇಳ್ತಿರೋದು ಭೂತ ಹಾಗೆ ವರ್ತಮಾನ ಕಾಲದ್ದಾಯ್ತು. ನನ್ನ ಪ್ರಶ್ನೆ ಭವಿಷ್ಯದ ದಿನಗಳ ಬಗ್ಗೆ ಆಯ್ತು. ಅದನ್ನ ಒಂದು ರೆಕಾರ್ಡ್ ಮಾಡಬೇಕಿತ್ತು. ಚಾಲೆಂಜಿಂಗ್ ರಾಜಕಾರಣ ಅಂತಲ್ಲ, ಅದಕ್ಕೆ ನಾನು ರೆಫರೆನ್ಸ್ ತಗೊಂಡೆ. ಅದು ಭವಿಷ್ಯದಲ್ಲಿ ಈಗ ಕಾಲಲ್ಲಿ ಒದ್ದು ನಾನು ಅಧಿಕಾರ ತಗೊಂಡೆ ಅನ್ನೋದು ಆಯ್ತು. ಈಗ ಅಲ್ಲ, ಈಗ ಒಬ್ಬ ಮುಖ್ಯಮಂತ್ರಿಯಾಗಿ, ಒಬ್ಬ ನಾಯಕರಾಗಿ, ಅದು ಅಹಿಂದ ಬೇಸಿರುವಂತಹ ಪಕ್ಷದಲ್ಲಿ ಅವರೊಬ್ಬ ಮುಖ್ಯಮಂತ್ರಿಯಾಗಿ ಎದುರಿಸಬೇಕಾಗಿರೋ ಸವಾಲು ಮತ್ತು ಮಾಡಬೇಕಾಗಿರುವಂತಹ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಇದೆಯಲ್ಲ, ಅದಕ್ಕೆ ಸಾಕಷ್ಟು ಬದ್ಧತೆ ಇರಬೇಕು. ಸಿದ್ದರಾಮಯ್ಯನವರಿಗಿದ್ದ ಬದ್ಧತೆ, ಆ ಬದ್ಧತೆಯನ್ನ ಮುಂದುವರಿಸಿಕೊಂಡು ನಾನು ಹೋಗ್ತೀನಿ ಅನ್ನೋದನ್ನ ಶಿವಕುಮಾರ್ ಅವರು ತೋರಿಸಬೇಕು. ಇವತ್ತು ಕೂಡ ಸಂಪುಟ ರಚನೆ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ಕ್ಯಾಟಗಾರಿಕಲ್ ಆಗಿ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ, ನಮ್ಮ ಬೇಸ್ ಇರೋದು ಅಹಿಂದ, ಅದನ್ನ ನಾವು ರಾಷ್ಟ್ರ ಮಟ್ಟದಲ್ಲಿ ಒಂದು ಟ್ರೆಂಡ್ ಅನ್ನಾಗಿ ಕ್ರಿಯೇಟ್ ಮಾಡೋದಕ್ಕೆ ಸ್ಟ್ರಾಟಜಿ ಇಟ್ಕೊಂಡಿದೀವಿ. ನೀವು ಯಾವುದೇ ಕಾರಣಕ್ಕೂ ಯಾವುದೇ ನಿರ್ಧಾರಗಳನ್ನ ಕೈಗೊಳ್ಳಬೇಕಾದ್ರೆ ಈ ಅಹಿಂದ ನಮ್ಮ ಬೇಸಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಭವಿಷ್ಯದಲ್ಲಿ ವರ್ತಿಸಿ ಅಂತ ಇವತ್ತು ಮೀಟಿಂಗ್ ಅಲ್ಲಿ ಅವರಿಗೆ ಕ್ಯಾಟಗಾರಿಕಲ್ ಆಗಿ ಸೂಚನೆಯನ್ನ ಕೊಡಲಾಗಿದೆ. ಹೀಗಾಗಿ ಈ ಎಲ್ಲಾ ಸಮುದಾಯವನ್ನ ಅವರು ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಚಾಲೆಂಜ್. ನೀವು ಹೇಳಿದ ಹಾಗೆ ಅಥವಾ ಅಲ್ಲಿ ಯಾವಾಗಲೇ ತೋರಿಸಿದ ಹಾಗೆ ಹಣಕಾಸು ಪರಿಸ್ಥಿತಿಯನ್ನ ನಿಭಾಯಿಸೋದು, ಆಮೇಲೆ ಹಿರಿಕಿರಿಯರು, ಅದನ್ನು ನೆಕ್ಸ್ಟ್ ಬರ್ತೀನಿ, ಹಿರಿಕಿರಿಯರು ಮತ್ತು ಕ್ಯಾಬಿನೆಟ್ ಇಂದ ಕಿತ್ತಾಕೋದು, ಅದು ನೆಕ್ಸ್ಟ್ ಬರ್ತೀನಿ. ಇದು ಸದ್ಯಕ್ಕೆ ನನ್ನ ಪ್ರತಿಕ್ರಿಯೆ. ಸರಿ, ಬಟ್ ಈ ಪ್ರಶ್ನೆ ಕೇಳಲಿಕ್ಕೆ ಬಹಳ ಪ್ರಮುಖವಾದ ಕಾರಣವೇನಾಯ್ತು ಅಂದ್ರೆ ಬಿಜೆಪಿ ವಕ್ತಾರರಾದ ನಾಗರಾಜ್ ನಾಯಕ್ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಸರ್, ಅಂತೆ ಸುದ್ದಿನೇ, ಅವರಾಗೆ ಬಾಯ್ಬಿಟ್ಟು ಹೇಳೋವರೆಗೂ ಎಲ್ಲ ಸೋರ್ಸ್ ಬೇಸ್ ಸುದ್ದಿ. ನಮಗ್ ಬರ್ತಾ ಇರೋ ಮಾಹಿತಿ ಪ್ರಕಾರ ದೆಹಲಿಯಲ್ಲಿ ಈ ಸಮನ್ವಯ ಸಮಿತಿ ರಚನೆ ಆಗಬೇಕು ಅನ್ನೋ ಲೆವೆಲ್ ಅಲ್ಲೂ ಕೂಡ ಮಾತುಕತೆ ಆಗೋಯ್ತಂತೆ. ಅಂತೆ
ಖಾತ್ರಿನಾ ನನಗೆ ಗೊತ್ತಿಲ್ಲ. ಇನ್ನು ಕ್ಯಾಬಿನೆಟ್ ನಲ್ಲೂ ಕೂಡ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದಿದ್ರು ಕೂಡ ಅವರು ಸೂಚಿಸಿದ ವ್ಯಕ್ತಿಗಳಿಗೆ ಸ್ಥಾನಮಾನ ಸಿಗಬೇಕು ಅನ್ನೋ ಪ್ರಪೋಸಲ್ ಕೂಡ ಇಟ್ಟಿದ್ದಾರೆ ಅನ್ನೋದಿದೆ. ಈ ರೀತಿಯ ಟಜಲ್ಗಳು ಎಲ್ಲಾ ಪಕ್ಷದಲ್ಲೂ ನಾವು ಕಂಡಿದ್ದೀವಿ. ಬಟ್ ಸರ್ಕಾರ ಹಿಂಗೆ ಮುಂದುವರೆದು ಬಿಡುತ್ತಾ ಅನ್ನೋ ಆತಂಕ ಕೂಡ ಈ ಬಾರಿನೂ ಕಾಡ್ತಾ ಇದೆ. ವಿರೋಧ ಪಕ್ಷದವರಾಗಿ ನಿಮ್ಮ ಅಬ್ಸರ್ವೇಷನ್ ಏನು? ತಾವು ತುಂಬಾ ಚೆನ್ನಾಗಿ ಹೇಳಿದಿರಿ. ಏನಂತ ಹೇಳಿದ್ರೆ ಸಿದ್ದರಾಮಯ್ಯನವರನ್ನ ಅಹಿಂದ ನಾಯಕರು ಅನ್ನೋದಾಗಿ ಬಿಂಬಿಸ್ತಾ ಇದ್ರು. ದಲಿತರು ಮತ್ತು ಹಿಂದುಳಿದವರ ಹೆಸರಿನಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಒಂದಿಷ್ಟು ಕಾಲಘಟ್ಟದಲ್ಲಿ ಆಗಿರುವಂತಹದ್ದು ಸಹಿತ ನಮಗೆಲ್ಲರಿಗೂ ವೇದ್ಯ. ಅದಿರಲಿ. ಆದರೆ ಬಹಳ ವಿಶೇಷವಾಗಿ ಇವತ್ತು ಕಾಣ್ತಕ್ಕಂಥದ್ದು ಏನಂತ ಹೇಳಿದ್ರೆ ದಲಿತರು ಮತ್ತು ಹಿಂದುಳಿದವರು ಅನ್ನುವಂತ ಒಂದು ಮಾತನ್ನ ಹೇಳ್ಕೊಳ್ತೇನೆ. ಇವತ್ತು ರಾಷ್ಟ್ರ ಮಟ್ಟದ ಒಂದು ಸಿನಾರಿಯನ್ನ ನೋಡಿದಾಗ ತೆಲಂಗಾಣದಲ್ಲಾಗಲಿ ಅಥವಾ ನಮ್ಮ ಹಿಮಾಚಲ ಪ್ರದೇಶದಲ್ಲಾಗಲಿ ಕೇರಳದಲ್ಲಾಗಲಿ ಎಲ್ಲಿಯೂ ಸಹಿತ ಹಿಂದುಳಿದ ಅಥವಾ ದಲಿತರಿಗೆ ಯಾವುದೇ ಸ್ಥಾನಮಾನವನ್ನ ಕೊಡದೆ ಕರ್ನಾಟಕದಲ್ಲೂ ಸಹಿತ ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಕ್ಕಂತ ಕಾಂಗ್ರೆಸ್ ಕೇವಲ ಬಾಯಿಬಲದ ವಾದಕ್ಕೆ ಮಾತ್ರ ಸೀಮಿತವಾಗಿದೆಯಮ್ಮ ಬಿಟ್ರೆ ಬಾಯಿನಲ್ಲಿ ಹೇಳಿರುವಂತದನ್ನ ಎಕ್ಸಿಕ್ಯೂಷನ್ ಮಾಡತಕ್ಕಂತ ಅಥವಾ ದರಖಾಸ್ತಿಗೆ ತರತಕ್ಕಂತಹ ಯಾವುದೇ ಕೆಲಸದಲ್ಲಿ ನಿರತರಾಗದೇ ಇರುವುದರಿಂದ ಇವತ್ತು ಹಿಂದುಳಿದ ವರ್ಗದವರ ಭವಿಷ್ಯ ಕಾಂಗ್ರೆಸ್ ಯಾವುದೇ ಸ್ಥಾನಮಾನ ಅಂತ ಹೆಂಗೆ ಹೇಳ್ತಿದ್ದೀರಿ? ಅನೇಕರು ಈಗ ಆಲ್ರೆಡಿ ಸಚಿವ ಸ್ಥಾನವನ್ನು ಅನುಭವಿಸಿದ್ದಾರೆ. ಬೇರೆ ಬೇರೆ ಖಾತೆಗಳನ್ನ ಜವಾಬ್ದಾರಿಗಳನ್ನ ದಲಿತ ವರ್ಗದಿಂದ ಕೂಡ ಕಾಂಗ್ರೆಸ್ ಪಕ್ಷದಿಂದಲೇ ಅನುಭವಿಸಿದವರು ಈಗಲೂ ಇದ್ದಾರೆ. ನಾನೇನಂತೀನಿ, ಡಿ.ಕೆ. ಶಿವಕುಮಾರ್ಗೆ ಆ ಪಟ್ಟವನ್ನು ಕೊಡಬಾರದು ಅಂತ ನಾನು ಹೇಳುವುದಿಲ್ಲ. ಅವರ ಆಂತರಿಕ ವಿಚಾರ ಅವರು ಕೊಡ್ತಕ್ಕಂಥದ್ದು. ಆದ್ರೆ ಸುಮಾರು 60%ಗಿಂತಲೂ ಹೆಚ್ಚಿರುವಂತಹ ಈ ಹಿಂದುಳಿದವರು ಈ ರಾಜ್ಯದಲ್ಲಿ ಅಥವಾ ರಾಷ್ಟ್ರದ ಮಟ್ಟದಲ್ಲಿ ನೋಡಿದ್ರು ಸಹಿತ ಇವತ್ತು ಈ ಕಾಂಗ್ರೆಸ್ಸಿನ ಈ ನಿಲುವಿನಿಂದಲೂ ಸಹಿತ ಹಿಂದುಳಿದವರಿಗೆ ಇರತಕ್ಕಂತಹ ಕೊನೆಯ ಆಶೆಯೂ ಸಹಿತ ಕಾಂಗ್ರೆಸ್ನಿಂದ ಹೋಗಿರುವಂತದ್ದು. ಇನ್ನು ಸಮನ್ವಯದ ದೃಷ್ಟಿಯಲ್ಲಿ ನೀವು ಹೇಳಿದ್ರಿ, ದೆಹಲಿ ಮಟ್ಟದಲ್ಲಿ ಈ ರೀತಿಯ ಉನ್ನತವಾದಂತಹ ಒಂದು ಸಭೆ ನಡೆದಿದೆ, ಸಮನ್ವಯವನ್ನ ಕಾದುಕೋಬೇಕು ಅಂತ. ಸಿದ್ದರಾಮಯ್ಯರವರನ್ನ ಬದಲಿಸಬೇಕು, ಬೇರೆಯವರನ್ನ ತರಬೇಕು ಅಂದ ಮಾರನೇ ದಿನವೇ ಒಂದು ಜಾತಿ ಸಮೀಕ್ಷೆಯನ್ನ ಅಥವಾ ಜಾತಿ ಗಣತಿಯನ್ನ ಸಿದ್ದರಾಮಯ್ಯನವರು ತರಿಸಿಕೊಂಡಿದ್ದನ್ನ ನೋಡಿದರೆ ಎಲ್ಲೋ ಒಂದು ಕಡೆ ಇದು ಯಾವ ದೃಷ್ಟಿಯಿಂದಲೂ ಸಹಿತ ಸರಿಯಾಗಿ ಹೋಗುವುದಿಲ್ಲ ಅನ್ನುವಂತ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಇಷ್ಟು ದಿನಗಳವರೆಗೆ ಜಾತಿ ಸಮೀಕ್ಷೆಯ ವರದಿಯನ್ನ ತರಿಸಿಕೊಳ್ಳದೇನೆ ಒಂದು ದಿನ ಮುಂಚೆನೆ ಮಾತ್ರ ಅದನ್ನ ತರಿಸಿಕೊಂಡು ಅದನ್ನ ಡಿ.ಕೆ. ಶಿವಕುಮಾರ್ ಅವರ ಕೈಗೆ ಇಟ್ಟು ಹೋಗುವಲ್ಲಿ ಏನೋ ಒಂದು ರೀತಿಯ ಮಧುಸೂದನ್ ನಾಯಕ್ ಅವರ ಪ್ರಕಾರ ಡೇಟ್ ಮುಂಚೆನೆ ನಿಗದಿ ಆಗ್ಬಿಟ್ಟಿತ್ತು. ಆಸ್ ಪರ್ ಡೇಟ್ ಸಬ್ಮಿಟ್ ಮಾಡಿದೀವಿ, ಇದಕ್ಕೂ ಸಿಎಂ ಸ್ಟೆಪ್ಪಿಂಗ್ ಡೌನ್ಗೂ ಸಂಬಂಧ ಇಲ್ಲ ಆಯೋಗದ ಅಧ್ಯಕ್ಷರು ಹೇಳಿದ್ದು ಸರ್, ನನಗೆ ಗೊತ್ತಿಲ್ಲ. ಅಲ್ಲ, ಆಯೋಗದ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಮಧುಸೂದನ್ ನಾಯ್ಕರವರು ಈ ಬಗ್ಗೆ ಅವರು ಮಾತನ್ನ ಆಡಿರಬಹುದು, ಅಲ್ಲ ಅಂತ ಹೇಳುವುದಿಲ್ಲ. ಎಲ್ಲವನ್ನೂ ಸಹಿತ ಕಾಕತಾಳೀಯ ಅಂತ ಹೇಳಿ ಇಲ್ಲಿ ಬಿಂಬಿಸಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನಿಮ್ಮ ಪ್ರಕಾರ ಜಾತಿ ಗಣತಿ ವರದಿಯನ್ನ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯನವರು ಮುಂದಿನ ದಿನಗಳಲ್ಲಿ ಬಹಳ ಸೂಕ್ಷ್ಮವಾದಂತಹ ಎರಡು ವಿಚಾರಗಳನ್ನ ನೋಡಬೇಕು. ಡಿ.ಕೆ. ಶಿವಕುಮಾರ್ ಅವರು ಈ ಜಾತಿ ಸಮೀಕ್ಷೆಗೆ ಅವರು ಸಹಿತ ವಿರೋಧ ಮಾಡಿರುವಂತದ್ದನ್ನ ನೀವು ಕಂಡಿರಬಹುದು. ಇನ್ನು ಸಿದ್ದರಾಮಯ್ಯನವರು ಒಂದು ಮಾತಾಡಿದ್ದಾರೆ, ಕೋಮುವಾದಿಗಳ ವಿರುದ್ಧ ಇನ್ನು ಮುಂದೆ ನಾನು ಹೋರಾಡ್ತೀನಿ ಎನ್ನುವುದಾಗಿ. ಕಾಂಗ್ರೆಸ್ಸಿನ ವಲಯದಲ್ಲೇ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಮುಖ ಉತ್ತರಕ್ಕಾದ್ರೆ ಡಿ.ಕೆ. ಶಿವಕುಮಾರ್ ಮುಖ ದಕ್ಷಿಣಕ್ಕೆ. ಯಾಕಂತ ಹೇಳಿದ್ರೆ ಒಟ್ಟಿಗೆ ಮುದ್ದೆ ತಿಂದಿದ್ದಾರೆ, ಒಟ್ಟಿಗೆ ಗವರ್ನರ್ ಆಫೀಸ್ಗೆ ಹೋಗಿದ್ದಾರೆ, ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ಒಟ್ಟಿಗೆ ಇವತ್ತು ವಿಭಿನ್ನ ವಿಚಾರದಲ್ಲಿರ್ತಕ್ಕಂಥ ನಾವೆಲ್ಲರೂ ಒಟ್ಟಿಗೆ ಕೂತಿಲ್ವೇ? ದಿಸ್ ಇಸ್ ದ ಬ್ಯೂಟಿ ಆಫ್ ಡೆಮೋಕ್ರಸಿ. ನಾನೇನ್ ಹೇಳ್ತೀನಿ, ಡಿ.ಕೆ. ಇವರು ಸಿದ್ದರಾಮಯ್ಯರವರು ಒಂದು ಮಾತು ಹೇಳುವುದ್ರು, ಕೋಮುವಾದಿಗಳ ವಿರುದ್ಧ ಇನ್ನು ಮುಂದೆ ನಾನು ಹೋರಾಡ್ತೀನಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲೇ ಎಲ್ಲೋ ಡಿ.ಕೆ. ಶಿವಕುಮಾರ್ ಅವರನ್ನ ಸಾಫ್ಟ್ ಹಿಂದುತ್ವ ಅಂತ ಹೇಳಿ ಕರೆಯುವುದುಂಟು. ಹಾಗಾಗಿ ಎಲ್ಲೋ ಮುನ್ಸೂಚನೆಯನ್ನ ಜಾತಿ ಸಮೀಕ್ಷೆಯ ವರದಿಯನ್ನ ತಕಟಿರುವಂತಹದನ್ನ ಕೋಮುವಾದಿಗಳ ವಿರುದ್ಧ ನಾನು ಹೋರಾಡ್ತೀನಿ ಅನ್ನುವುದಾಗಿ ಇಂಡೈರೆಕ್ಟ್ ಆಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಟಾಂಟ್ ಹೊಡೆದಿರುವುದನ್ನ ನೋಡಿದ್ರೆ ಎಲ್ಲವೂ ಸಹಿತ ಸರಿಯಾಗಿರಲ್ಲ ಅನ್ನುವಂತದ್ರ ಸ್ಪಷ್ಟ ಮುನ್ಸೂಚನೆ ಈ ಮೊದಲ 2 ದಿನಗಳಲ್ಲಿ ಸಿಕ್ಬಿಟ್ಟು. ಸರಿ ದೇವರಾಜ್ ಸರ್, ಈ ದಲಿತ ಸಿಎಂ ಅಥವಾ ದಲಿತರಿಗೆ ಸ್ಥಾನಮಾನ ಅನ್ನೋ ವಿಚಾರಕ್ಕೆ ಪೂರಕವೇನೋ ಅನ್ನೋ ರೀತಿಯಲ್ಲಿ ಪರಮೇಶ್ವರ್ ಅವರ ವಿಚಾರ ಕೂಡ ಬಹಳ ಚರ್ಚೆಗೆ ಒಳಪಡ್ತಿದೆಯಂತೆ ದೆಹಲಿಯಲ್ಲಿ. ಇನ್ಫ್ಯಾಕ್ಟ್ ಪರಮೇಶ್ವರ್ ಅವ್ರ ಕಡೆಯಿಂದ ಕೂಡ ಕೊಟ್ರೆ ಪ್ರಬಲವಾದ ಖಾತೆ, ವೈ ನಾಟ್ ಹಣಕಾಸು ಅನ್ನೋ ರೀತಿಯ ಡಿಮಾಂಡ್ ಇದೆಯಂತೆ. ನಾನು ಮತ್ತೆ ಹೇಳ್ತಿದ್ದೀನಿ ಸರ್, ಅಂತೆ ಕಂತೆ ವಿ ಡೋಂಟ್ ನೋ. ಬಟ್ ಈ ರೀತಿಯ ಡಿಮಾಂಡ್ ಬಂದ್ರೆ ಅದನ್ನ ಅಲ್ಲಗೆಳೆದ್ರೆ ಈಗ ಆಲ್ರೆಡಿ ಸಿದ್ದರಾಮಯ್ಯನವರ ಕೆಳಗಿಳಿಸಿರೋದು ಅಹಿಂದ ವೋಟ್ ಬ್ಯಾಂಕಿಗೆ ದೊಡ್ಡ ಸಂದೇಶ. ಪರಮೇಶ್ವರ್ ಅವರಿಗೆ ಅಸಮಾಧಾನ ಅಂತ ಆದ್ರೆ ಡಬಲ್ ರಿಸ್ಕಿ ಟಾಸ್ಕ್ ಆಗ್ಬಿಡುತ್ತೆ.
ಖಂಡಿತ ಅಮ್ಮ. ಒಂದು ಪ್ರಶ್ನೆ ನನ್ನ ನಾಯಕ ಅವರು ಕೇಳಿದಂತ ಪ್ರಶ್ನೆಗೆ ನಾನು ಸ್ವಲ್ಪ ಉತ್ತರ ಕೊಟ್ಬಿಟ್ಟು ನಾನು ಮುಂದೆ ಹೋಗ್ತೇನೆ. ಯಾಕಂದ್ರೆ ಈಗ ಐಂದ ಮುಖ್ಯಮಂತ್ರಿಗಳನ್ನ ಕರ್ನಾಟಕದಲ್ಲಿ ಇಳಿಸಿರುವಂತದ್ದು. ಈಗ ಕಾಂಗ್ರೆಸ್ ಇರ್ತಕ್ಕಂಥ 4 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ. ಅಲ್ಲಿಗ 3 ರಾಜ್ಯಗಳಲ್ಲಿ ಬೇರೆಯವರಿದ್ರು, ಕರ್ನಾಟಕದಲ್ಲಿ ಮಾತ್ರ ಐಂದ ಮುಖ್ಯಮಂತ್ರಿಗಳಿದ್ರು. ಈಗ ಅವ್ರನ್ನೂ ಇಳಿಸಿ ಕಾಂಗ್ರೆಸ್ ಐಂದ ವರ್ಗದ ಪರವಾಗಿ ಇದೀನಿ ಅಂತಕ್ಕಂಥ ಮಾತನ್ನ ಏನ್ ಹೇಳ್ಕೊಂತಾರೆ ಅದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದನ್ನ ಜನತೆ ತೀರ್ಮಾನ ಮಾಡ್ತಾರೆ. ನಾನು ಅದನ್ನ ಅಷ್ಟೊಂದು ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗೇನಾಗಿದೆ, ಈಗೇನಾಗಿದೆ ಐಂದ ಮುಖ್ಯಮಂತ್ರಿಗಳನ್ನ ಬದಲಾಯಿಸಿದ್ರಿ. ಅದು ಯಾಕೆ ಬದಲಾಯಿಸಿರಿ ಅಂತ ಕಾರಣ ಇವತ್ತಿನ ದಿವಸ ರಾಜ್ಯಕ್ಕೆ ಇಲ್ಲಿವರೆಗೂ ಗೊತ್ತಿದ್ದಿಲ್ಲ. ಅಂದ್ರೆ ಊಹಾಪೋಹಗಳಲ್ಲಿ ನಾವು ಚರ್ಚೆ ಮಾಡ್ತೀವಿ, ನೀವು ಚರ್ಚೆ ಮಾಡ್ತೀರಿ, ವಿಷಯ ಹೇಳ್ತೀವಿ, ನಾವು ಡಿಬೇಟ್ ಮಾಡ್ತಿದೀವಿ ಅಷ್ಟೇ. ಬಟ್ ನಿಜವಾದ ಕಾರಣ ಇಲ್ಲಿವರೆಗೂ ನೋಡಿ, ಕಾಂಗ್ರೆಸ್ನ ಇತಿಹಾಸ ತಗೊಳ್ಳಿ, ಯಾವುದೇ ಮುಖ್ಯಮಂತ್ರಿಗಳನ್ನು ಬದಲಾಯಿಸಿದಂತ ಸಂದರ್ಭದಲ್ಲಿ ಯಾಕೆ ಬದಲಾಯಿಸಿದ್ರಿ ಅಂತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಆಗಲಿ ದೇಶಕ್ಕೆ ಆಗಲಿ ಕೊಟ್ಟಿದ್ದ ಉದಾಹರಣೆ ನಾನು ನೋಡೇ ಇಲ್ಲ. ಇದು ಒಂದ್ ಕಡೆ ಆಯ್ತು. ಈಗ ನಮ್ಮ ರಾಜ್ಯದಲ್ಲೂ ಸಹ ಅದೇ ತರಹದ ಪ್ರವಾಸನ ಪ್ರಾರಂಭ ಆಗಿದೆ. ಒಂದ್ ಕಡೆ ಬಹಳ ನನಗನ್ಸುತ್ತೆ ಈಗ ನಾನಾ ತರದ್ದು ವ್ಯಾಖ್ಯಾನಗಳನ್ನು ನೀವು ಮಾಡಬಹುದು. ಆದ್ರೆ ಈ ವಿಷಯದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಬಹಳಷ್ಟು ಹೈಯೆಸ್ಟ್ ಲೆವೆಲ್ ಡಿಪ್ಲೊಮೆಸಿಯನ್ನ ಅನುಸರಿಸಿದೆ ಅಂತಕ್ಕಂಥದ್ದು ನನಗೆ. ಯಾಕಂತಾರೆ ಮಗ ಒಬ್ರು ಪರವಾಗಿ, ಅಮ್ಮ ಮಗಳು ಮತ್ತೆ ಇನ್ನೊಬ್ರು ಪರವಾಗಿ ಇದ್ದು ಇದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಸಹ ನೋಡ್ತಿದೀವಿ. ಬಟ್ ಇವಾಗ ಒಂದು ಬಾಗಿಲಿಗೆ ಅವಕಾಶ ಕೊಟ್ಟಿದ್ದಾರಲ್ಲ ಸರ್, ಡಿ ಕೆ ಶಿವಕುಮಾರ್ ಅವರಿಗೆ ವಿಧಾನಸೌಧದ ಬಾಗಿಲು ಓಪನ್ ಖಂಡಿತ ಅದನ್ನೇ ನಾನು ಹೇಳಿಕೊಟ್ಟಿದ್ದು. ಈಗ ಏನಾಗ್ತಿದೆ, ಈಗ ಇವಾಗ ಏನಾಗಿದೆ, 2.5 ಅಂತ ಆಗಿತ್ತಾ ಇಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಾನೆ ಬಂದ್ರು. ಆದ್ರೆ ಈಗ ಏನಾಗಿದೆ, ಈಗ ನಾವೇನ್ ತಿಳ್ಕೋಬೇಕು, ಇವಾಗ ಐಂದ ಮುಖ್ಯಮಂತ್ರಿ ಇದನ್ನ ಯಾಕೆ ಬದಲಾಯಿಸಿದ್ರಿ ಅಂತಕ್ಕಂಥದ್ದು ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಹೋದ್ರು ಕಷ್ಟ ಆಗ್ತಿದೆ, ಕ್ಲಿಷ್ಟ ಆಗ್ತಿದೆ. ಈ ಒಂದು ಕ್ಲಿಷೆಯಲ್ಲಿ ಏನಾಗ್ತಿದೆ, ಈಗ ಯಾವಾಗ ಮೊನ್ನೆ ಸಿದ್ದರಾಮಯ್ಯವರು ದೆಹಲಿಯಲ್ಲಿ ಕುಳಿತುಕೊಂಡು ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿ ಹೈಕಮಾಂಡ್ ಸಡ್ಡು ಹೊಡೆದ್ರು, ಅವತ್ತಿಂದ ಆದಂತಹ ಪರಿವರ್ತನೆಗಳನ್ನು ನಾವು ಬಹಳಷ್ಟು ನೋಡ್ತಿದೀವಿ. ಅದಾದ್ಮೇಲೆ ದಾವಣಗೆರೆಯಲ್ಲಿ ಏನಾಯ್ತು ಅದನ್ನು ಸಹ ನಾವು ನೋಡಿದ್ವಿ, ನಾವೇ ಅದಕ್ಕೆ ಸಾಕ್ಷಿಭೂತವಾಗೋದು. ದೇವರಾಜ್ ಸರ್, ನನಗಿರೋ ಅನುಮಾನ, ಸಿದ್ದರಾಮಯ್ಯನವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾನು ಆಕ್ಟಿವ್ ಪಾಲಿಟಿಕ್ಸ್ ನಿಂದ ದೂರ ಹೋಗ್ತಾ ಇಲ್ಲ, ರಾಷ್ಟ್ರೀಯ ರಾಜಕಾರಣಕ್ಕೂ ಹೋಗ್ತಾ ಇಲ್ಲ, ನನಗೆ ಇನ್ನೂ 2 ವರ್ಷ ಅವಧಿ ಜನರೇ ಕೊಟ್ಟಿದ್ದಾರೆ, ನಾನು ಇರ್ತೀನಿ, ಸಚಿವ ಸಂಪುಟದಲ್ಲಿ ಇರೋದಿಲ್ಲ ಅಂತ ಹೇಳಿ ನೀವು ಹೆಂಗ್ ಗೆಸ್ ಮಾಡಕ್ ಸಾಧ್ಯ? ಖಂಡಿತವಾಗಿ ನಾನು ಅದನ್ನ ನನಗೆ ತಿಳಿದ ಮಟ್ಟಿಗೆ ಮುಖ್ಯಮಂತ್ರಿಗಳಾಗಿ, ಯಾಕಂದ್ರೆ ಸಿದ್ದರಾಮಯ್ಯವ್ರನ್ನ ನಾವು ಬಹಳಷ್ಟು ಹತ್ರದಿಂದ ನೋಡಿದ್ರು. ಮಾನ್ಯ ಸಿದ್ದರಾಮಯ್ಯವರು ಸ್ವಾಭಿಮಾನಿಗಳು. ನನಗೇನೋ ಕ್ಯಾಬಿನೆಟ್ ಒಳಗಡೆ ಸೇರ್ತಾರೆ ಅಂತಕ್ಕಂಥದ್ದು ನನ್ಗೆ ಒಪ್ಪಿಗೆ ಇದ್ದಿಲ್ಲ. ಅವ್ರ ಕ್ಯಾಬಿನೆಟ್ ಅಲ್ಲಿ ಸೇರುವಂತದ್ದು ಇಲ್ವೇ ಇಲ್ಲ. ಆದ್ರೆ ಕ್ಯಾಬಿನೆಟ್ ಅನ್ನ ತೀರ್ಮಾನ ಮಟ್ಟದಲ್ಲಿ ಅವ್ರು ಇರ್ತಾರೆ. ತಪ್ಪು ಅದು ಆಂತರಿಕ ವಿಷಯ. ನಾನು ಖಂಡಿತವಾಗಿ ಅದನ್ನು ನಾನು ಟೀಕೆನೂ ಮಾಡಲ್ಲ, ವಿಶ್ಲೇಷಣೆ ಮಾಡಲ್ಲ. ಈಗೇನಾಗ್ತಿದೆ, ಈಗ ಬರ್ತಕ್ಕಂಥ ಹೊಸ ಮುಖ್ಯಮಂತ್ರಿಗಳು ಯಾರು ಅಂತಕ್ಕಂಥದ್ದು ಬಹುಶಃ ನಾಳೆ ತೀರ್ಮಾನ ಆಗ್ಬಹುದು ಅಲ್ಲಿಗೆ, ಅಥವಾ ನಮ್ಮ ಊಹೆಯ ಪ್ರಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಆಗ್ಬಹುದು ಅಂತ ಇಟ್ಕೊಳ್ಳೋಣ. ಅವ್ರ ಮುಂದೆ ಮೇಲೆ ಸವಾಲ್ಗಳಿವೆ. ಒಂದು, ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲದೇ ಇದ್ದಂತಹ ಸಮನ್ವಯ ಸಮಿತಿ ಇವತ್ತಾಯ್ತು ಅಂತಂದ್ರೆ ಏನರ್ಥ? ಸಿದ್ದರಾಮಯ್ಯನವರೇ ಇವತ್ತು 16ರಲ್ಲಿ ಅಕ್ಸೆಪ್ಟ್ ಮಾಡದೇ ಇದ್ದಂತ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನ ಇವತ್ತು ತರಾತುರಿಯಲ್ಲಿ, ಯಾಕೆಂದ್ರೆ ನಾವೆಲ್ಲರೂ ಸಹ ಇದ್ದೀವಿ, ಮೊನ್ನೆ ತಾನೇ ಕ್ಲಿಪ್ಪಿಂಗು ಸಹ ನೋಡಿದೆ, ಇವತ್ತು ಮಧುಸೂದನ್ ನಾಯಕ್ ಅವರು ಪಡಸಾಲೆಯಲ್ಲಿ, ವಿಧಾನಸೌಧ ಪಡಸಾಲೆಯಲ್ಲಿ ಎಲ್ಲಾ ಸದಸ್ಯರನ್ನು ಕರೆಸಿ ಸಹಿ ಮಾಡಿಸ್ಕೊತಾ ಇದ್ದಿದ್ದು ನಾನು ನೋಡಿದೆ. ಒಂದೇ ಒಂದು ಕಾಪಿ ಇತ್ತು. ಸೊ ಬಿಡಿ, ಅದು ಸಹ ಯಾಕಂದ್ರೆ ಮೀಟಿಂಗ್ ಮಾಡದೆ ಇವತ್ತಿನ ದಿವಸ ವರದಿ ಕೊಟ್ಟಿರ್ತಕ್ಕಂಥದ್ದನ್ನು ತರಾತುರಿಯಲ್ಲಿ ನೋಡ್ತೀವಿ. ಇದೆಲ್ಲ ಯಾಕಾಗ್ತಿದೆ? ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸಮನ್ವಯ ಸಮಿತಿ ಇರ್ಬೋದು, ಈ ಜಾತಿ ಗಣತಿಯ ವಿಷಯ ಇರ್ಬೋದು, ಎಲ್ಲೋ ಒಂದ್ ಕಡೆ ಅವರ 2 ರೆಕ್ಕೆಗಳಿಗೆ ಒಂದು ಕ್ಲಿಪ್ ಅನ್ನ ಹಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ಕೊಂಡ್ರ ಮಾನ್ಯ ಸಿದ್ದರಾಮಯ್ಯವರು ಅಂತಕ್ಕಂಥದ್ದು ಬರುತ್ತೆ. ಈಗ ಮಾನ್ಯ ಹೊಸ ಮುಖ್ಯಮಂತ್ರಿಗಳಿಗೆ ಹಲವಾರು ಸವಾಲುಗಳಿವೆ. ಹೊಸಬ್ರಲ್ಲಿ ಎಷ್ಟು ಜನ ಉಳಿಸ್ಕೋಬೇಕು, ಯಾರನ್ನ, ಅದರಲ್ಲೂ ವಿಶೇಷವಾಗಿ ಸ್ಪೀಕರ್ ಸ್ಥಾನಕ್ಕೆ ಯಾರನ್ನ ಕೂರಿಸಿ ಅವರನ್ನ ನಲಿಫೈ ಮಾಡುವಂತದ್ದು, ಅವ್ರನ್ನ ಎಲ್ಲೋ ಒಂದ್ ಕಡೆ ತಗ್ಸುವಂತ, ಈ ತರದ್ದೆಲ್ಲ ನಡೆಯುತ್ತೆ. ಎಲ್ಲ ಸರ್ಕಾರ ಮಾಡುವಂತದ್ದೇ. ನಾನು ಖಂಡಿತ ಯಾವುದೂ ಸಹ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾಡ್ತಕ್ಕಂಥ ಟೀಕೆ ಇಲ್ಲ. ಇರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಸಮಸ್ಯೆಗಳು ಯಾವ್ಯಾವ ಸ್ವರೂಪದಲ್ಲಿದೆ ಅನ್ನೋದಷ್ಟೇ ನಾನು ಹೇಳ್ತಿದ್ದೀನಿ. ಈಗ ಹೊಸದಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳಾದ್ರು ಅಂತ ಇಟ್ಕೊಳ್ಳೋಣ. ಈಗೇನಾಗ್ತಿದೆ, ನಮಗೆ ಬಂದಿರತಕ್ಕಂಥದ್ದು ಹಲವಾರು ಕಡೆ ಚರ್ಚೆ ಆಗ್ತಿದೆ. ಬಹುದೊಡ್ಡ ವಿಷಯವನ್ನು ಇವತ್ತು ನಾನು ಹೇಳ್ತಿದ್ದೀನಿ. ಏನಪ್ಪಾ, ಇವತ್ತು ಬೈರಮಂಗಲದಲ್ಲಿ ಇವರೇ ಇವತ್ತಿನ ದಿವಸ ಅದನ್ನ ಮಾಡಬೇಕು ಅಂತ ಹೊರಟಿದ್ದಾರೆ. ಆ ಪ್ರಾಜೆಕ್ಟ್ ಅನ್ನ ನೀವು ಮಾಡ್ತಿರೋ ಬಿಡ್ತಿರೋ ನನಗೆ ಪ್ರಶ್ನೆ ಇದಲ್ಲ, ಅದನ್ನ ಯಾವ ರೀತಿ ಎದುರಿಸ್ತೀರಿ ಅಂತಕ್ಕಂಥದ್ದೇ ಪ್ರಶ್ನೆ. ಅಲ್ಲಿ ಒಂದು ದೊಡ್ಡ ಸೀಕ್ರೆಟ್ ಏನಪ್ಪಾ ಅಂತಿದೆ ಅಂದ್ರೆ, ಅಲ್ಲಿದ್ದಂತ 2300 ಎಕರೆ ಸರ್ಕಾರಿ ಜಾಗ ಏನಿದೆ, ಅದರಲ್ಲಿ ಕೇವಲ 700 ಎಕರೆ ತಂದು ಇನ್ನು 1000 ಚಿಲ್ಲರೆ ಎಕರೆಯನ್ನ ಯಾರಿಗೆ ನೀವು ಕೊಟ್ಟಿದ್ರಿ? ಆ ಒಂದು ಲಾಭಕ್ಕೋಸ್ಕರ ನಿಮ್ಮ ಮುಖ್ಯಮಂತ್ರಿ ಪದವಿ ಸಿಗ್ತಾ ಅಂತಕ್ಕಂಥ ಚರ್ಚೆ ಆಗ್ತಿದೆ. ಸತ್ಯಾಸತ್ಯಗಳು ಕಾಂಗ್ರೆಸ್ ಅವರು ಹೇಳ್ಬೇಕು, ನನಗೆ ಗೊತ್ತಿಲ್ಲ. ಎಲ್ಲಿವರೆಗೂ ಹೋಗಿದೆ ಆ ಸತ್ಯ ಅದರ ಬಿಡಿಸಿ ಹೇಳಿದ್ರೆ ನನಗೆ ಭೂಗಳ್ರಿಗೆ ಪರಿಹಾರ ಕೊಡ್ತಿದ್ದಿಲ್ಲ, ಭೂಮಿನೇ
ಕಳ್ಳರು ಕೊಡ್ತಿದ್ದಾರೆ ಅಂತಕ್ಕಂಥದ್ದು. ಸರಿ, ಸರಿ. ಅಧಿಕಾರದ ಆ ಲಾಭಕ್ಕೋಸ್ಕರ ವಿಚಾರ- ಇದು ಹಸ್ತಾಂತರ ಆಗಿದೆ ಅಂತ ಚರ್ಚೆ ಈಗಾಗಲೇ ಸರಿ, ಉಂಟಾಗೋಗಿದೆ. ಚರ್ಚೆಗೆ ಬಂದಾಗ ನೋಡೋಣ. ಮತ್ತೆ ಲೋಹಿತ್ ಅವರೇ? ನೈಸ್ ರೋಡ್ ತರ. ಈಗ ನೈಸ್ ರೋಡ್ ಅಲ್ಲಿ ಎಷ್ಟು ಎಕರೆ ಹೋಗಿದೆ ಅದನ್ನ ಕಾಂಗ್ರೆಸ್ ಸರ್ಕಾರ ಇದ್ರೆ ಉತ್ತರ ಯಾರು ಹೇಳ್ಕೊಂಡ್ರು, ಈಗ ಯಾರಿಗೆ ಹಸ್ತಾಂತರ ಆಗಿದೆ ಆಯ್ತು. ಇದನ್ನ ಬಹುಶಃ ಸುದೀರ್ಘ ಚರ್ಚೆ ಮಾಡೋ ಅವಕಾಶ ಕೂಡ ಬರ್ಬೋದೇನೋ ಸರ್? ಬರ್ಬೋದೇನೋ? ಇವತ್ತು ಸಂಪುಟ ಬಂದಿರೋ ಮಾಹಿತಿ ಸರ್ಕಸ್ ಬಗ್ಗೆ ಡಿಬೇಟ್ ಮಾಡ್ಬಿಡೋಣ. ಬಟ್ ಲೋಹಿತ್ ಅವರೇ, ಕರೆಕ್ಟ್, ಈ ಕಾಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋ ಟಾಸ್ಕ್ ಅದರಲ್ಲೂ ಬಹಳ ಪ್ರಮುಖವಾಗಿ ಅಲ್ಪಸಂಖ್ಯಾತರ ಮ್ಯಾನೇಜ್ಮೆಂಟ್ ಅನ್ನೋದು ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. MDH ದಮ್ ಆಲು, ನಾಟಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH. ಕೆ ಶಿವಕುಮಾರ್ ಅವ್ರ ಮುಂದಿರುವ ಮತ್ತೊಂದು ಬಿಗ್ಗೆಸ್ಟ್ ಟಾಸ್ಕ್, ಎಸ್ಪೆಷಲಿ ಆಫ್ಟರ್ ದಾವಣಗೆರೆ ಬೈ ಎಲೆಕ್ಷನ್. ಸರ್, ಈಗ ಅಲ್ಪಸಂಖ್ಯಾತ ಕೋಟಾದಲ್ಲೇನೆ 6+ ಮೆಂಬರ್ಸ್ ಆಕಾಂಕ್ಷಿಗಳಿದ್ದಾರೆ ಸರ್. ಖಾದರ್ ಅವರು ಕೂಡ ಮಂತ್ರಿ ಆಗ್ಬೇಕು ಅಂತ ಟ್ರೈ ಮಾಡ್ತಿದ್ದಾರಂತೆ. ಸಲೀಂ ರಿಜ್ವಾನ್ ಕೂಡ ಹೆಸರು ಕೇಳೋಕ್ ಸಿಗ್ತಾ ಇದೆ. ತನ್ವೀರ್ ಸೇಠ್ ಅವ್ರು ಹಿರಿಯನಿದ್ದೀನಪ್ಪ, ಇವಾಗ ಅಲ್ದಿದ್ರೆ ಇನ್ಯಾವಾಗ ಅಂತ ಹೇಳಿ ಕೇಳ್ತಿದ್ದಾರಂತೆ. ಇಷ್ಟು ನಡುವೆ ಹಾರಿಸ್ ಅವರು ಕೂಡ ಕೌಂಟಿಗೆ ಬರ್ತಾ ಇದ್ದಾರೆ. ಅಂದ್ರೆ ಮ್ಯಾನೇಜ್ಮೆಂಟ್ ಅನ್ನೋದು ಸುಲಭ ಇಲ್ಲ, ಎಸ್ಪೆಷಲಿ ಅಲ್ಪಸಂಖ್ಯಾತರ ವಿಚಾರದಲ್ಲಿ. ಅಲ್ಪಸಂಖ್ಯಾತರ ವಿಚಾರದಲ್ಲಿ ಒಂದೇ ಅಲ್ಲ ನೋಡಿ, ಡಿ ಕೆ ಶಿವಕುಮಾರ್ ಅವರು ಈ ಮ್ಯಾನೇಜ್ಮೆಂಟ್ಗಾಗ್ಲಿ ಅಥವಾ ರಾಜಕಾರಣಕ್ಕಾಗ್ಲಿ ಹೊಸಬರಲ್ಲ. ಅವರು ಸಾಮಾಜಿಕ ನ್ಯಾಯದ ಕಾಂಗ್ರೆಸ್ ಪಕ್ಷದಲ್ಲಿ ನಡೆದು ಬಂದವರು. ಸೊ ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಸಾಮಾಜಿಕ ನ್ಯಾಯ ಮಾಡೋದು ಅಥವಾ ಅದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಬಿಜೆಪಿ ಸರ್ಕಾರ BSY ಇರಬೇಕಾದ್ರೆ ಅವರೇ ಮುಖ್ಯಮಂತ್ರಿಗಳಾಗಿ 12 ಜನ ಲಿಂಗಾಯತ ಸಮುದಾಯದ ಸ್ವಜಾತಿಯವರನ್ನ ಮಂತ್ರಿ ಮಾಡ್ಕೊಂಡಿದ್ರು. ಸೊ ಆ ರೀತಿ ಸಾಮಾಜಿಕ ನ್ಯಾಯನ ಯಾರು ನಿರೀಕ್ಷೆ ಮಾಡಲ್ಲ. ಕಾಂಗ್ರೆಸ್ ಇದ್ದಾಗ ಸರಿಯಾದ ಸಮನಾದ ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯವನ್ನ ನಿರೀಕ್ಷಿಸ್ತಾರೆ ಮತ್ತು ಆ ಕೆಲಸವನ್ನ ಕಾಂಗ್ರೆಸ್ನ ಹೈಕಮಾಂಡ್ DKಶಿ ಅವರು ಜೊತೆಗೆ ಸಿದ್ದರಾಮಯ್ಯ ಅವರು ಎಲ್ಲರೂ ಸೇರಿ 100% ಅದನ್ನ ಮಾಡ್ತಾರೆ ಹೇಳೋ ನಿರೀಕ್ಷೆ ಎಲ್ಲರಿಗೂ ಇದೆ. ಒಂದು ಮತ್ತೆ ಈ ಬಿಜೆಪಿ ಮತ್ತು ನಮ್ಮ JDS ಸ್ನೇಹಿತರು ತಕ್ಷಣ ಅವರಿಗೆ ಮೊನ್ನೆನೂ ಮಾತಾಡದೆ ದಲಿತ ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡಲ್ಲ. ಅವರು ದಲಿತರ ಮತ್ತು ಅಹಿಂದ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಅವರಿಗೆ ಬೇಜಾರಾಗ್ಬಿಟ್ಟಿದೆ. ಹಿಂದುಳಿದ ಬಗ್ಗೆ ಬೇಜಾರಾಗ್ಬಿಟ್ಟಿದೆ ಅವರಿಗೆ. ಇವರಿಗೆ ಅವಕಾಶ ಸಿಕ್ಕಿದಾಗ ಯಾರು ದಲಿತ ಮುಖ್ಯಮಂತ್ರಿಗಳು ಇವರಿಗೆ ನೆನಪಾಗಲ್ಲ. ಯಾವ್ದು ಅಲ್ಪಸಂಖ್ಯಾತರು ಅಥವಾ ಅಲ್ಪಸಂಖ್ಯಾತರ ಬಿಡಿ, ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡಲ್ಲ ಅವರು. ಯಾವ ದಲಿತರ ಬಗ್ಗೆ ಮಾತಾಡಲ್ಲ, ಹಿಂದುಳಿದವರ ಬಗ್ಗೆನೂ ಮಾತಾಡಲ್ಲ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಕಾಲ್ಡ್ ಹಿಪೋಕ್ರಸಿ. ಸೊ ಇಂಥ ಹಿಪೋಕ್ರಸಿಗಳನ್ನ ನಾವು ನೋಡ್ತಾನೆ ಬಂದಿರೋದ್ರಿಂದ ಸೊ ಈ ವಿಚಾರದಲ್ಲಿ ನಾವು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವ್ರನ್ನ ಇದೊಂದು ಅಧಿಕಾರ ಹಸ್ತಾಂತರ ಮತ್ತು ಇಂಥದೊಂದು ಚರ್ಚೆ ಸಮಯದಲ್ಲಿ ನಾವು ತುಂಬಾ ಚರ್ಚೆಗಳನ್ನ ಮಾಡಿದ್ದೇವೆ. ಇಲ್ಲೊಂದು ರಿಫ್ಟ್ ಆಗತ್ತೆ ಅಂತ ಅನ್ಬಿಟ್ಟು ಒಂಥರ ಜಾತಕ ಪಕ್ಷಿಗಳ ತರ ಕಾಯ್ಕೊಂಡಿರುವಂತಹ ಈ ರಾಜಕೀಯ ವಿರೋಧಿಗಳೇನಿದ್ದಾರೆ ಅವರು ಪಾಪ ಏನು ನಿತ್ರಾಣರಾಗಿದ್ದಾರೆ. ದ ವೇ ಸಿದ್ದರಾಮಯ್ಯ ರಿಯಾಕ್ಟೆಡ್ ಅಂಡ್ ದ ವೇ DK ಶಿವಕುಮಾರ್ ಹ್ಯಾಸ್ ಹ್ಯಾಂಡಲ್ಡ್ ದಿಸ್ ಅಮೇಸಿಂಗ್. DK ಶಿವಕುಮಾರನ್ನ ದೂರದಿಂದ ನೋಡಿದವರು, ಹತ್ರದಿಂದ ನೋಡೋರು, ಅವರವರ ಪರ್ಸನ್, ಹಿ ಇಸ್ ಅ ವೆರಿ ರಿಯಾಕ್ಟಿವ್ ಪರ್ಸನ್. ಬಟ್ ಸಿನ್ಸ್ ಲಾಸ್ಟ್ ಆಲ್ಮೋಸ್ಟ್ 3 years ದ ವೇ ಹಿ ಕಂಡಕ್ಟೆಡ್ ಹಿಮ್ಸೆಲ್ಫ್ ಫಿನಾಮಿನಲ್. ಅವರಂತ ಒಂಥರ ಅಂತ ತಾಳ್ಮೆ ಮತ್ತು ಒಂದು ಪ್ರಬುದ್ಧತನ ಅವರಲ್ಲಿ ಕಾಣಿಸ್ತು. ಆ ಕಾರಣಕ್ಕೋಸ್ಕರ ವಿ ಆರ್ ವೆರಿ 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 ಕಾನ್ಫಿಡೆಂಟ್ ಮುಂದಿನ 2 ವರ್ಷಗಳು ಸಹಿತ ತುಂಬಾ ಪ್ರಬುದ್ಧತೆಯಿಂದ ಸಮುದಾಯಗಳನ್ನ ವಿಶ್ವಾಸಕ್ಕೆ ದಕ್ಷಿಣದ್ದೇ ಉದಾಹರಣೆ ಕೊಟ್ಟು ಯಾಕೆ ಹೇಳಿದೆ ಅಂತಂದ್ರೆ, ನಮಗ್ ಸಿಕ್ಕ ಮಾಹಿತಿಗಳು ಹೆಂಗಿತ್ತು ಅಂದ್ರೆ, ಸಿದ್ದರಾಮಯ್ಯನವರ ಆಪ್ತರಾಗಿದ್ರು ಕೆಲವರು, ಅವರು ಪಕ್ಷಕ್ಕೆ ವಿರುದ್ಧವಾಗಿ ಅಥವಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಸಪೋರ್ಟಿವ್ ಆಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿ DK ಶಿವಕುಮಾರ್ ಅವರೇ ಅವರನ್ನ ಹುದ್ದೆಯಿಂದ ಕೆಳಗಿಳಿಸೋ ರೀತಿ ಪ್ರಯತ್ನ ಮಾಡಿದ್ರು ಅಂತ ಹೇಳಿ. ಇನ್ನು ಸ್ವಾಮಿ ನಿಷ್ಠೆ ತೋರಿಸಿದಂತಹ ಜಮೀರ್ ಅವ್ರಿಗೆ ಏನ್ ಮಾಡ್ತಾರೆ, ಕ್ಯಾಬಿನೆಟ್ ನಲ್ಲಿ ಉಳಿಸ್ಕೊಳ್ದೆ ಹೋದ್ರೆ ಸಮುದಾಯ ಕೊಡೋ ಮೆಸೇಜ್ ಇನ್ ಹೆಂಗಿರುತ್ತೆ 2020 ಈ ರೀತಿಯಾದ ವಿಶ್ಲೇಷಣೆಗಳು ಗೊತ್ತಿರಬೇಕು. ನೀವು ನನ್ಗೆ ಮೂಲ ಪ್ರಶ್ನೆ ನಿಮ್ದು ಏನಾಗಿತ್ತು ಅಂತಂದ್ರೆ, ಅಲ್ಪಸಂಖ್ಯಾತರ ಕ್ಯಾಬಿನೆಟ್ ನಲ್ಲಿ ಏನ್ ಹುದ್ದೆಗಳಿರ್ತವೆ ಅಂತ. ಆಬ್ವಿಯಸ್ಲಿ ಅವರ ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯವನ್ನು ಕೊಡ್ಲೇಬೇಕು. ಬಿಜೆಪಿ
ಬಿಜೆಪಿ 30ರಲ್ಲಿ 15 ಕೊಡ್ತೀರಾ? ಸಿಂಪಲ್ ಪ್ರಶ್ನೆ. 30ರಲ್ಲಿ 15 ಕೊಡ್ಲಿ. ಏನಾಗೋದಿದೆ ಅದಕ್ಕೆ? ನೋಡಿ ಎರಡು ವಿಷಯನ ನಾವು ಮಾತಾಡ್ಲೇಬೇಕು. ಅತಿ ಹೆಚ್ಚು ಕಳೆದ ಒಂದು 2-3 ಕ್ಯಾಬಿನೆಟ್ ಗಳನ್ನ ನೋಡಿದ್ರೆ, ನಾವು ಕ್ಯಾಬಿನೆಟ್ ಬಿಜೆಪಿ, ಕಾಂಗ್ರೆಸ್ ಅಥವಾ ಜೆಡಿಎಸ್ ನಲ್ಲಿ ನೋಡಿದ್ರೆ ಅತಿ ಹೆಚ್ಚು ನಮಗೆ ಅನ್ಯಾಯವಾಗಿರೋದು ಮುಸಲ್ಮಾನ ಸಮುದಾಯಕ್ಕೆ ಮತ್ತು ಹಿಂದುಳಿದ ಸಮುದಾಯಕ್ಕೆ. ಹಿಂದುಳಿದ ಸಮುದಾಯಕ್ಕೆ ಅನ್ಯಾಯವಾಗಿದೆ ಕ್ಯಾಬಿನೆಟ್ ಅಲ್ಲಿ, ವಿಚ್ ಕನ್ಸಿಸ್ಟ್ ಆಫ್ ಅರೌಂಡ್ ಮೋರ್ ದೆನ್ 50%. ನಮ್ಮ ಸಂಖ್ಯೆಗೆ ಸರಿಯಾದ ಪ್ರಾತಿನಿಧ್ಯವನ್ನ ಮುಸಲ್ಮಾನರಿಗೂ ಸಿಗ್ತಾ ಇಲ್ಲ, ಹಿಂದುಳಿದ ವರ್ಗಕ್ಕೂ ಸಿಗ್ತಾ ಇಲ್ಲ. ಅದನ್ನ ನಾವು ಕೇಳ್ತೇವೆ. ಅದ್ರ ಬಗ್ಗೆ ನಮ್ಮ ಹೋರಾಟ ಇದ್ದೇ ಇದೆ. ಸರಿ, ಇದೇ ಪ್ರಶ್ನೆನ ಕಂಟಿನ್ಯೂ ಮಾಡ್ತಾ ಸತೀಶ್ ನಾಯಕ್ ಅವರು ಉತ್ತರ ಕೊಡ್ಲಿ ಇದಕ್ಕೆ. ಅದಾದ್ಮೇಲೆ ಆಮ್ ಆದ್ಮಿ ಪಕ್ಷದ ವಕ್ತಾರರಿಗೂ ಪ್ರಶ್ನೆ ಕೇಳ್ತೀನಿ. ಆಯ್ತು ಸರ್, ಅಲ್ಪಸಂಖ್ಯಾತರಿಗೆ ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ರೆಪ್ರೆಸೆಂಟೇಷನ್ ಕೊಟ್ಬಿಟ್ರೆ ಉಳಿದ ಸಮುದಾಯಗಳ ಕತೆ ಏನು? ಲಿಂಗಾಯತರಿಗೂ ಪ್ರಾಮುಖ್ಯತೆ ಕೊಡಬೇಕು, ಒಕ್ಕಲಿಗರು ಅವ್ರು ಉತ್ತರ ಕೊಡ್ಲಿ ಸರ್. ಒಕ್ಕಲಿಗರಿಗೂ ಅವಕಾಶ ಕೊಡಬೇಕು. ಈ ಅವಕಾಶದ ನಡುವೆ ಹಿಂದುಳಿದವರಿಗೆ ಅವಕಾಶ ತಪ್ಪ ಹೋಗ್ಬಿಟ್ರೆ, ಹಿಂದುಳಿದ ವರ್ಗಗಳಿಗೆ ಅವಕಾಶ ತಪ್ಪ ಹೋಗ್ಬಿಟ್ರೆ ಮತ್ತೆ ಡ್ಯಾಮೇಜ್ ಏನೇ 2028 ಹೊತ್ತಿಗೆ? ಸರಿ ಇದೆ, ಲೋಹಿತ್ ನಾಯ್ಕ್ ಅವರ ಏನ್ ಚರ್ಚೆ ಇತ್ತಲ್ಲ ಅದನ್ನ ನಾನು ಇನ್ನೊಂದಿಷ್ಟು ಕಂಟಿನ್ಯೂ ಮಾಡ್ತೀನಿ. ಮತ್ತೆ ನಿಮ್ ಪ್ರಶ್ನೆಗೆ ಅದೇ ಉತ್ತರ ಅಂತಾನೂ ಕೂಡ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ನೀವು ಹೇಳಿದ ಪ್ರಶ್ನೆ ಸರಿ ಇದೆ. ಅಲ್ಪಸಂಖ್ಯಾತರಿಗೆ ಕೇವಲವಾಗಿ ಅದನ್ನು ನೋಡೋದಾದ್ರೂ ಕೂಡ ಅಹಿಂದಗಳಿಗೆ ಅನ್ಯಾಯ ಆಗಲ್ವಾ ಅಂತ ಹೇಳಿ. ಅಹಿಂದ ವರ್ಗಕ್ಕೆ ಸರಿ ಇದೆ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಲ್ಪಸಂಖ್ಯಾತರಿಗೆ ಮಾತ್ರ ನೀವು ಕ್ವಶನ್ ರೈಸ್ ಮಾಡೋದಾದ್ರೆ ಎರಡನ್ನೂ ಮರ್ಜ್ ಮಾಡಿ ಉತ್ತರ ಕೊಡಬೇಕಾಗುತ್ತೆ ನಾವು, ಯಾವುದು ಅಹಿಂದ ವರ್ಗಕ್ಕೆ. ನಾನು ಅದನ್ನೇ ಹೇಳಕ್ ಬಂದೆ. ಈಗ ನೋಡಿ, ಇಡೀ ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ ಇದೆ ಅಲ್ವಾ, ಕಾಂಗ್ರೆಸ್ ಪಕ್ಷದ ಏನು ಕ್ಯಾಬಿನೆಟ್ ಗಳನ್ನ ನೋಡೋದಾದ್ರೆ, ಮತ್ತೆ ಬಿಜೆಪಿ ಮತ್ತೆ ಜೆಡಿಎಸ್ ವಕ್ತಾರರು ಪಾಪ ಅವಾಗ್ಲೇ ಹೇಳ್ತಾ ಇದ್ರು. ಸೊ ಅವರಿಗೆ ಅದು ಕೂಡ ಆನ್ಸರ್ ಆಗಿ ಬರುತ್ತೆ. ಇದು ಕುಮಾರಸ್ವಾಮಿ ಅವರು ಏನು ಮುಖ್ಯಮಂತ್ರಿ ಆಗಿದ್ದಾಗ 9 ಜನರನ್ನ ಒಕ್ಕಲಿಗರನ್ನ ಮಿನಿಸ್ಟರ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಲಿಂಗಾಯತರು ಏನು ಬಿಜೆಪಿ ಪಕ್ಷ ಅಧಿಕಾರದಲ್ಲಿದ್ದಾಗ, ಯಡಿಯೂರಪ್ಪನವರು ಇದ್ದಾಗ ಲಿಂಗಾಯತರನ್ನ ಮೋರ್ ದೆನ್ 11 ಅಂತ 12 ಇವ್ರ ಮಿನಿಸ್ಟರ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಆದಾಗ ಲಾಸ್ಟ್ ಟೈಮ್ 13 ಅಲ್ಲಿ, ಬಹುಶಃ ಸಮೀವುಲ್ಲಾ ಸಾಹೇಬ್ರಿಗೆ ಗೊತ್ತಿರಬೇಕು, 13 ಅಲ್ಲಿ ಇದ್ರೆ ಏಕೈಕ ಕುರುಬರಿ ಕೊಟ್ಟಿರ್ತಾರೆ, ಕೊಡ್ಲಿಲ್ಲ. ಎಚ್ ಎಂ ರೇವಣ್ಣ ಅವರು ಕೊನೆಗೆ ಬಂದ್ರು ಅವರು. ಅಟ್ ದ ಸೇಮ್ ಇವಾಗ್ಲೂ ಕೂಡ ಇವಾಗ ಕೇವಲ ಒಬ್ಬರಿಗೆ ಕೊಟ್ಟಿದ್ದವರು, ಇಬ್ಬರಿಗೆ ಕೊಡ್ಲಿಲ್ಲ. ಸೊ ಅಂತ ಜಾತಿ ಸ್ವಜಾತಿ ರಾಜಕಾರಣವನ್ನ ಎಂದೂ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶನೇ ಕೊಡ್ಲಿಲ್ಲ ಹೈಕಮಾಂಡ್, ಎಲ್ಲೂ ಅವಕಾಶಗಳನ್ನೇ ಕೊಡ್ಲಿಲ್ಲ. ಸೊ ಇದು ಕೂಡ ಹಾಗೇನೆ ಮಾಡುತ್ತೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಾಮಾಜಿಕ ಹಿನ್ನೆಲೆ ಏನೇ ಇರ್ಬೋದು, ಅವರು ಒಕ್ಕಲಿಗ ಸಮುದಾಯವನ್ನ ಪ್ರತಿನಿಧಿಸ್ತಾರೋ ಅಥವಾ ಏನಾದ್ರೂ ಆಗಿರ್ಬೋದು ಅದನ್ನ, ಆದ್ರೆ ಅದರ ಪೂರಕವಾದಂತಹ ವಾತಾವರಣ ಹೈಕಮಾಂಡ್ ಕಲ್ಪಿಸಿಕೊಡುತ್ತಾ ಸಾಧ್ಯನೇ ಇಲ್ಲ. ಆಯ್ತಾ? ಮತ್ತೆ ಅಟ್ ದ ಸೇಮ್ ಟೈಮ್ ಅಲ್ಪಸಂಖ್ಯಾತ ಅವರ ಸಂಖ್ಯೆ ಜಾಸ್ತಿ ಇದೆ, ಅವರ ಏನು ಅವ್ರಿಗೆ ಬೇರೆ ಅನ್ನೋದಂತೂ ಅವಕಾಶಗಳನ್ನೇ ಕೊಡಲ್ಲ. ಬಿಜೆಪಿಯಲ್ಲಿ ಅವರಿಗೆ ವಾಯ್ಸೇ ಇಲ್ಲ. ಕಾಂಗ್ರೆಸ್ ಕೊಟ್ರೆ ಬೇಡ ಅಂತಾರೆ, ಅಂತದ್ರಲ್ಲಿ ಮಿನಿಸ್ಟರ್ ಮಾಡ್ತಾರ, ಎಂಎಲ್ಎಗಳನ್ನು ಮಾಡ್ತಾರ, ಅದು ಯಾವುದೂ ಇಲ್ಲ. ಸೊ ಹಾಗಾಗಿ ಅವ್ರ ಪರವಾಗಿ ಕಾಂಗ್ರೆಸ್ ಇನ್ನೂ ಗಟ್ಟಿಯಾಗಿ ಧ್ವನಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಅಟ್ ದ ಸೇಮ್ ಟೈಮ್ ಅಹಿಂದ ವರ್ಗಕ್ಕೂ ಕೂಡ ಈಗ ನೀವು ಯಾರನ್ನು ಇಳಿಸಿದ್ದೀರಾ, ಅಹಿಂದಾದ ದೈತ್ಯ ಶಕ್ತಿ ಅದು ಸಿದ್ದರಾಮಯ್ಯ ಅನ್ನುವಂಥ ಅಹಿಂದಾದ ದೊಡ್ಡ ಶಕ್ತಿ. ಸೊ ದೊಡ್ಡ ಶಕ್ತಿಯನ್ನು ಇಳಿಸಬೇಕಾದ್ರೆ ನೀವು ಅವ್ರು ಇಳಿಸಿದಿರಲ್ವಾ, ಅದೇ ಶಕ್ತಿಯನ್ನು ಇನ್ನೊಂದು ಪರ್ಯಾಯವಾಗಿ ನೀವು ರೂಪಣೆ ಮಾಡಬೇಕು. ಹುದ್ದೆಯನ್ನು ಕೊಡೋ ಮೂಲಕ ನನಗೆ ಅನ್ಸುತ್ತೆ ಪ್ರತಿನಿಧಿಗಳು ಸಿದ್ದರಾಮಯ್ಯನವರು ಪುತ್ರ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತಲ್ಲ. ಖಂಡಿತ ಅದನ್ನೇ ನೋಡಿ, ನಾನು ಅದಕ್ಕೆ ಹೇಳಕ್ ಬಂದೆ. ಕಾಂಗ್ರೆಸ್ ಅಲ್ಲಿ ತುಂಬಾ ದೊಡ್ಡ ಅಹಿಂದ ವರ್ಗದ ಶಕ್ತಿ ಇದೆ ಸಿದ್ದರಾಮಯ್ಯನವರ ಜೊತೆಗೆ, ಮತ್ತೆ ಅವರ ಹಿಂದೆ ದೊಡ್ಡ ಶಕ್ತಿ ಇದೆ. ಈಗ ಫಾರ್ ಎಕ್ಸಾಂಪಲ್ ಬಿ ಕೆ ಹರಿಪ್ರಸಾದ್ ಅಂತ ದೊಡ್ಡ ಶಕ್ತಿಯಾಗಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ. ಒಂದು ಸುಮಾರು 40-45 ವರ್ಷ ತಿಳ್ಕೊಡ್ಬೇಡಿ. ಇಲ್ಲ, ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಬಿ ಕೆ ಹರಿಪ್ರಸಾದ್ ಅವರು ಕೊಟ್ಟ ಹೇಳಿಕೆಗಳನ್ನ ಗಮನದಲ್ಲಿ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಬಿ ಕೆ ಹರಿಪ್ರಸಾದ್ ಅವರಿಗೆ ಮಂತ್ರಿಗಿರಿ ಅಂದ್ರೆ ಸ್ವಲ್ಪ ನಂಬಲಿಕ್ಕೆ ಕಷ್ಟ ಆಗುತ್ತೆ. ನಂಬಿಕೆ ಇದ್ರೆ ಮುಂದುವರಿಸಬಹುದು. ಏನಾದ್ರೂ ಆಗಿರ್ಬೋದು, ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾನು ಹೇಳುವಂತದ್ದು ಅಹಿಂದ ವರ್ಗದ ಒಂದು ದೈತ್ಯ ಶಕ್ತಿಯನ್ನ ಕೆಳಗಿಳಿಸಬೇಕಾದ್ರೆ ನೀವು ಅಹಿಂದ ವರ್ಗದ ರಾಜಕಾರಣವನ್ನ ಇದನ್ನ ಮಾಡದೇ ಇದ್ರೆ, ಬ್ಯಾಲೆನ್ಸಿಂಗ್ ಮಾಡದೇ ಇದ್ರೆ ಅದು ದೊಡ್ಡ ಕೆಟ್ಟ ಮೆಸೇಜ್ ಹೋಗುತ್ತೆ. ಈಗ ಇಬ್ರು ವಕ್ತಾರರು ಅದನ್ನೇ ಹೇಳ್ತಾ ಇದ್ದಿದ್ದು, ಏನು ವರದಿ, ಹಿಂದುಳಿದ ವರ್ಗದ ವರದಿಯನ್ನ ಜಾರಿ ಮಾಡಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ಹೇಗೆ ಜಾರಿ ಮಾಡ್ತಾರೆ, ಅದನ್ನ ಇಂಪ್ಲಿಮೆಂಟ್ ಹೇಗಾಗುತ್ತೆ, ಕ್ಯಾಶನ್ಸ್ ಅದನ್ನ ಹೇಗ್ ಮಾಡುತ್ತೆ ಅನ್ನುವಂತ ಪ್ರಶ್ನೆ ಇತ್ತಲ್ವಾ. ಸೊ ಅದನ್ನ ಗಟ್ಟಿಯಾಗಿ ಇವರು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ನಾಳೆ ಅಲ್ಲಿ ಕ್ಯಾಬಿನೆಟ್ ಗಳಲ್ಲಿ ಮಾತಾಡುವಂತಹ ಶಕ್ತಿ ಇರಬೇಕು ಅಂತಂದ್ರೆ ಅಷ್ಟೇ ಸಿದ್ದರಾಮಯ್ಯನವರ ಶಕ್ತಿ ಇದ್ದಂತಹ ನಾಯಕರುಗಳನ್ನೇ ತಿನ್ನಬೇಕಲ್ಲ. ಸರಿ, ಯಾಕಂದ್ರೆ ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಅಥವಾ ಕಾಸ್ಟ್ ಸೆನ್ಸಸ್ ವಿಚಾರದಲ್ಲಿ, ಕಾಸ್ಟ್ ಸೆನ್ಸಸ್ ಒಂದು ಹಂತದಲ್ಲಿ ನೆನೆಗುಂದಿಗೆ ಬಿದ್ದೋಗಿತ್ತು ಈ ಮುಂದುವರೆದ ವರ್ಗಗಳ ಮತ್ತು ಬಿಜೆಪಿ ಮತ್ತು ಜೆಡಿಎಸ್ ಈ ಏನು ಬಲ ಪ್ರಯೋಗದಿಂದ. ಬಿ ಕೆ ಹರಿಪ್ರಸಾದ್ ಅವರು ಸಾಮಾಜಿಕ ನ್ಯಾಯದ ವಿರೋಧಿಗಳು, ಹಿಂದುಳಿದ ವರ್ಗದ ವಿರೋಧಿಗಳು, ಹಿಂದುಳಿದ ವರ್ಗದ ವಿರೋಧಿಗಳು, ಬಿಜೆಪಿ
ಲೋಹಿತ್ ಅವರೇ, ಆಯ್ತು ಬಿಜೆಪಿಗರು ಜೆಡಿಎಸ್ ನವರು ಕಾನ್ಸೆನ್ಸಸ್ ನ ವಿರುದ್ಧವಾಗಿದ್ರು, ಒಪ್ಕೊಳ್ಳೋಣ. ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರು ಅದ್ರ ಪರವಾಗಿದ್ರ ಸರ್? ಡಿಕೆ ಶಿವಕುಮಾರ್ ಅವರು, ಎಂ ಬಿ ಪಾಟೀಲ್ ಅವರು, ಖಂಡ್ರೆ ಅವರು ಪರವಾಗಿದ್ರ? ಹೈಕಮಾಂಡ್ ಪರವಾಗಿತ್ತ? ಮರು ಸಮೀಕ್ಷೆ ನಡೆಸಿಬಿಟ್ರು. ಇದೇ ಕಾರಣಕ್ಕೆ ಅಂತ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಏಕೈಕ ಧ್ವನಿಯಾಗಿ ತುಂಬಾ ದೊಡ್ಡದಾಗಿ ನಿಂತಿರುವಂತ ಬಿ.ಕೆ. ಹರಿಪ್ರಸಾದ್ ಅವರು ಕಾರಣಕ್ಕೋಸ್ಕರ ಅವರು ನಮ್ಮ ವರ್ಗದ ಪ್ರತಿನಿಧಿಸಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಹಿಂದ ವರ್ಗದ ಆಜ್ಞೆ ಇದು. ಒಂದು ಉಳಿದಿದ್ದನ್ನು ಹೇಳ್ತೀನಿ. ಓಕೆ, ಆನ್ಸರ್ ಮಾಡ್ತೇನೆ. ಪ್ರಶ್ನೆ ಕೇಳಿಸ್ಕೊಂಡು ಮುಂದುವರಿಸಿ. ಡಿಕೆ ಶಿವಕುಮಾರ್ ಅವರಿಗೆ ವಿರುದ್ಧ ಇತ್ತು ಅಂತ ಗೊತ್ತಿದ್ದೇನೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲೇನೆ ಕಾಸ್ಟ್ ಸೆನ್ಸಸ್ ಅನ್ನ ತಂದು ಟೇಬಲ್ ಮೇಲೆ ಇಟ್ಟಿದ್ದಾರೆ. ದಿಸ್ ವಾಸ್ ಅ ವೆರಿ ಬ್ರಿಲಿಯಂಟ್ ಮೂವ್ ಬೈ ಸಿದ್ದರಾಮಯ್ಯಜಿ ಅನ್ನೋದು ಅವರ ಹೇಳಿಕೆ. Is it a brilliant or not? I don't know. Politically brilliant. Is it but ನ್ಯಾಯನ ಅಂತ ಅಂದ್ರೆ 100% ಅದು ನ್ಯಾಯಯುತವಾದದ್ದು. ಅದು ಏನೂ ಇಲ್ಲ. ನಮಗೆ ಡಿ ಕೆ ಶಿವಕುಮಾರ್ ಅವರು ಬೇಡ, ಸಿದ್ದರಾಮಯ್ಯ ಅವರು ಬೇಡ. As a Ahinda, we need cost census need to be implemented. Sari, this is what we needed. Inta implementation is going to implement. Yes. ಮೊದಲ ಪ್ರತಿಕ್ರಿಯೆ ತಗೊಂಡಿಲ್ಲ ಸರ್. 27 ನಿಮಿಷ ಆಯ್ತು. ಅದಕ್ಕೆ ಕ್ಷಮೆ ಯಾಚಿಸ್ತಾ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಈಗ ನಾವು ಸಂಪುಟ ಪುನಾರಚನೆ ಅಂದಾಗ ಹಿರಿಯರ ಹಾಗೆ ಹೊಸಬರ ಒಂದು ಸಮತೋಲನ ಕಾಪಾಡೋ ಚಾಲೆಂಜ್ ಕೂಡ ಇದೆ. ಟು ಬಿ ಫ್ರಾಂಕ್ ಸರ್, ಇದನ್ನ ಬಹುಶಃ ಲೋಹಿತ್ ಅವರು ಹಾಗೆ ನಮ್ಮ ಸತೀಶ್ ಸರ್ ಒಪ್ತಾರೋ ಇಲ್ಲೋ ಗೊತ್ತಿಲ್ಲ. ಅನೇಕ ಇಲಾಖೆಗಳ ಸಚಿವರು ಯಾರು ಅನ್ನೋದೇ ಜನಸಾಮಾನ್ಯರಿಗೆ ಗೊತ್ತಾಗಿಲ್ಲ ಸರ್. ಅಷ್ಟು ಮಟ್ಟಿಗೆ ಸೈಲೆನ್ಸ್ ಅಲ್ಲಿ ಇದ್ದವರು ಕೂಡ ಈ ಕ್ಯಾಬಿನೆಟ್ ನಲ್ಲಿ ಇದ್ರು. ಅಂತವರಿಗೆ ಕೊಟ್ಟು ಚುರುಕಾಗಿ ಕೆಲಸ ಮಾಡೋರ್ನ ತರಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ, ನಮ್ಮದಲ್ಲ. ಹಿಂಗಿರುವಾಗ ಹೊಸಬರಿಗೆ ಎಷ್ಟು ಅವಕಾಶ ಕೊಡ್ತಾರೆ? ಹಳುಬರನ್ನ ನೀವು ಕಂಪ್ಲೀಟ್ ಆಗಿ ಸೈಡ್ ಲೈನ್ ಮಾಡಿಬಿಟ್ರೆ ಅದರಿಂದ ಆಗುವ ಪರಿಣಾಮಗಳನ್ನ ಯಾವ ರೀತಿ ಎದುರಿಸ್ತಾರೆ? ಈ ಬ್ಯಾಲೆನ್ಸ್ ಬಿಟ್ವೀನ್ ಹಳುಬರು ಹಾಗೆ ಹೊಸಬರು, ಇದು ಕಷ್ಟದ ಟಾಸ್ಕ್ ಹೌದು ಅಲ್ವೋ ಅಂತ ಹೇಳಿ. ಇಲ್ಲ, ನಿಜವಾಗ್ಲೂ ಕಷ್ಟದ ಟಾಸ್ಕ್. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಏನು ಡಿ ಕೆ ಶಿವಕುಮಾರ್ ಅವರು ಇದ್ರು, ರಿಪಬ್ಲಿಕ್ ಆಫ್ ಕನಕ್ಪುರ, ಆಮೇಲೆ ರಿಪಬ್ಲಿಕ್ ಆಫ್ ಬ್ಯಾಂಗ್ಳೂರ್ ಆಯ್ತು, ಇವಾಗ ರಿಪಬ್ಲಿಕ್ ಆಫ್ ಕರ್ನಾಟಕ ನೋಡ್ಬೇಕು. ಅವ್ರ ಮುಂದೆ ತುಂಬಾ ದೊಡ್ಡ ಚಾಲೆಂಜಸ್ ಗಳೇ ಇದೆ. ಯಾಕಂತ ಹೇಳಿದ್ರೆ ಯಾವಾಗ ಸಿದ್ದರಾಮಯ್ಯನವರು ಪದತ್ಯಾಗವನ್ನ ಮಾಡಿದ್ರು, ಆ ಒಂದು ಸಂದರ್ಭದಲ್ಲಿ ಈ ಒಂದು ಜಾತಿ ವರದಿ ಅಂದ್ರೆ ಏನು ಶೈಕ್ಷಣಿಕ ಸಾಮಾಜಿಕ ವರದಿಯನ್ನ ತಂದಿಟ್ಟಿದ್ದಾರೆ. ಇದೊಂಥರ ಎಲ್ಲೋ ಚೆಕ್ಮೇಟ್ ಇದೆ. ಜೊತೆಗೆ ಏನು ಅಂತ ಹೇಳಿದ್ರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಇದೊಂದು ಚಾಲೆಂಜ್ ಆದ್ರೂ, ಇನ್ನೊಂದ್ ಕಡೆ ಈ ಒಂದು 2 ವರ್ಷದ ಅವಧಿಯಲ್ಲಿ 1 ವರ್ಷದ ಅವಧಿ ಇವರು ಏನ್ ಮಾಡ್ತಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇನ್ನೊಂದು ವರ್ಷ ಚುನಾವಣಾ ವರ್ಷ ಬಂದಾಗ ಇದು ಕಂಪ್ಲೀಟ್ ಆಗಿ ಚಾಲೆಂಜ್ ಇದೆ. ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಹೈಕಮಾಂಡ್ ಅವ್ರ ಸ್ಟ್ರಾಟಜಿ ಏನು ಅವ್ರ ಪಾರ್ಟಿಯಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ನನ್ಗನ್ಸುತ್ತೇನೆ. ಯಾಕಂದ್ರೆ ಸಂಪನ್ಮೂಲ ಭರಿತ ವ್ಯಕ್ತಿ, ಅವ್ರನ್ನ ಕೂರಿಸ್ಬೇಕು. ಮತ್ತೆ ಇವತ್ತು ನೋಡಿ, ಕಾಂಗ್ರೆಸ್ ಅಂತಕ್ಕಂಥದ್ದನ್ನು ಎಲ್ಲಾ ವರ್ಗಗಳು ಕೈ ಹಿಡಿದಾಗ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ನಾವು ಈ ಕುರ್ಚಿ ಕಿತ್ತಾಟವನ್ನ ನೋಡೋದು ನಾವು ಆರಂಭದಲ್ಲಿ ತಗೊಳ್ಳೋದಾದ್ರೆ, ನಿಮಗೆ ನೋಡಿ ಅಂದ್ರೆ ಯಾವಾಗ ಮ್ಯಾಂಡೇಟ್ ಅನ್ನ ಕರ್ನಾಟಕದ ಜನತೆ ಕೊಟ್ಟರು, ಸುಮಾರು 20 ದಿನಗಳ ಪ್ರವಾಸನ ಡೆಲ್ಲಿಯಲ್ಲಿ ನಡೀತದೆ. ಯಾರು ಸಿಎಂ ಆಗ್ಬೇಕು ಏನು ಅಂತಕ್ಕಂಥದ್ದು. ಆದ್ರೆ ಎಲ್ಲ ಮುಗಿದು ಇವಾಗ ಇದು ಬಂದ ನಂತರ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಹಿಂದುಳಿದ ವರ್ಗಗಳನ್ನ ಇಲ್ಲಿ ಹೆಸರಿಗೆ ಮಾತ್ರ ಬಳಸ್ಕೋತಾ ಇದ್ದಾರೆ. ಆದ್ರೆ ಇವತ್ತಿನವರೆಗೂ ಸಾಮಾಜಿಕ ನ್ಯಾಯವನ್ನ ಯಾವ ಪಾರ್ಟಿಯನ್ನು ಕೊಟ್ಟಿಲ್ಲ. ನಮ್ಮ ಬಿಜೆಪಿ ಮತ್ತೆ ಜೆಡಿಎಸ್ ವಕ್ತಾರರು ಹೇಳ್ತಾ ಇದ್ರು, ಅಹಿಂದ ಅಂತಕ್ಕಂಥ ವಿಚಾರ ತಂದ್ರು. ಹೌದು, ದೊಡ್ಡ ಚಾಲೆಂಜ್ ಇದೆ, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ನೀವು ಭಾರತದ ಇತರ ದೇಶಗಳಲ್ಲಿ 17 ಸಿಎಂಗಳಿದ್ದೀರಾ, ನೀವು ಬಿಜೆಪಿಯ ಸಿಎಂಗಳು. ಎಷ್ಟು ಜನ ಅಹಿಂದಾನ ಕೊಟ್ಟಿದ್ದೀರಾ? ನಮ್ಮ ಮೋದಿ ಅವರೇ ಹೇಳ್ತೀನಿ. ಸತೀಶ್ ಸರ್, ಇವತ್ತು ವಿಚಾರ ಕಾಂಗ್ರೆಸ್ ಕ್ಯಾಬಿನೆಟ್ 17 ಸಿಎಂಗಳಲ್ಲಿ 3 ಜನ ಮಾತ್ರ ಒಂದು ಎಸ್ಸಿ ವರ್ಗದ ವರ್ಗ, ಅದು ಎಸ್ಸಿನೂ ಅಲ್ಲ, ಎಸ್ಟಿ ವರ್ಗಕ್ಕೆ ಕೊಟ್ಟು ಇನ್ನು ಮಿಕ್ಕಿದ್ದೆಲ್ಲ ಉನ್ನತ ವರ್ಗದವರು ಕೊಟ್ಟಿದ್ದಾರೆ. ಇರ್ಲಿ, ಅವ್ರ ಸಾಮಾಜಿಕ ನ್ಯಾಯ ಅಂತಕ್ಕಂಥ ನನಗೇನ್ ಬೇಕಾಗಿಲ್ಲ. ಯಾಕಂದ್ರೆ ಇವಾಗ ಕಮಿಂಗ್ ಟು ದ ಪಾಯಿಂಟ್, ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಏನಾಗ್ತದೆ ಅಂತ ಹೇಳಿದ್ರೆ, ಈಗಾಗಲೇ ಈ ಒಂದು ಸಂದಿಗ್ಧ ಪರಿಸ್ಥಿತಿ, ಒಂದ್ ಕಡೆ ದಾವಣಗೆರೆ ಚುನಾವಣೆ ಆದ್ಮೇಲೆ ಅಲ್ಪಸಂಖ್ಯಾತರ ಸಮುದಾಯನೂ ಸಹ ಕಾಂಗ್ರೆಸ್ಗೆ ವಿರುದ್ಧವಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ದೇಶದಲ್ಲಿ ನಡೀತಾ ಇರ್ತಕ್ಕಂಥ SIR ಪ್ರಕ್ರಿಯೆಯಲ್ಲಿ ಅವರು ಯಾವ ರೀತಿ ಅವರ ಮತಗಳನ್ನ ಕಿತ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಚಾಲೆಂಜ್ ಆಗಿ ಅವರಲ್ಲಿ ಇದಾಗಿದೆ. ಮತ್ತೆ
ಏನು ಅಲ್ಪಸಂಖ್ಯಾತರ ಓಲೈಕೆ ಅಂತ ಹೊರಗಡೆ ಎಲ್ಲಾ ಮಾತುಗಳು ಬರ್ತಾ ಇದೆ. ಆದ್ರೆ ನಿಜವಾಗ್ಲೂ ಅಲ್ಪಸಂಖ್ಯಾತರು ಒಳಗಡೆ ಅವ್ರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಸವಲತ್ತುಗಳು ಮತ್ತೆ ಅವ್ರನ್ನ ಪರಿಗಣನೆ ಮಾಡದೇ ಇರ್ತಕ್ಕಂಥ ವಾತಾವರಣ ಅಂತದ್ದು ನಿರ್ಮಾಣ ಆಗಿದೆ. ಸೊ ಆದ್ರಿಂದ ಒಂದು ಕಡೆ ಅದು, ಇನ್ನೊಂದ್ ಕಡೆ ದಲಿತ ಸಮುದಾಯ ಒಳ ಮೀಸಲಾತಿಗಾಗಿ ಕೂಗನ್ನ ಎಬ್ಬಿಸ್ಕೊಂಡು ಹಾದಿ ಬೀದಿಯಲ್ಲಿ ಇವತ್ತು ಅದು ಸಹ ಮೀಸಲಾತಿ ಚರ್ಚೆಗಳು ಇದು ನಡೀತಾ ಇದೆ. ಮತ್ತೆ ಇನ್ನೊಂದ್ ಕಡೆ ಇಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆ ನಡೆದಿಲ್ಲ, ಬಿಬಿಎಂಪಿ ಚುನಾವಣೆ ನಡೆದಿಲ್ಲ, ಅಂದ್ರೆ ಜಿಬಿಎ ಚುನಾವಣೆ. ಸೊ ಎಷ್ಟೊಂದು ಈ ತರ ಸಂದಿಗ್ಧ ಪರಿಸ್ಥಿತಿಗಳನ್ನ ಇವರು ಎದುರಿಸ್ತಾರ ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಆತಂಕ. ಮತ್ತೆ ಇನ್ನೊಂದು ಬಹುಮುಖ್ಯವಾದ ಪಾಯಿಂಟ್, ಇವತ್ತು ಏನು ಗ್ಯಾರಂಟಿಗಳಿಗಾಗಿ 50,000 ಕೋಟಿಗಳನ್ನ ವರ್ಷಕ್ಕೆ ವಿನಿಯೋಗ ಮಾಡ್ತಾ ಇದ್ದಾರೆ. ಇದು ರಾಜ್ಯದ ಬೊಕ್ಕಸವನ್ನ ಇವರು ಕಾಪಾಡಬೇಕು. ಯಾಕಂದ್ರೆ ಇವಾಗ ಜನಗಳು ನಿರಂತರ ಬೆಲೆ ಏರಿಕೆಯನ್ನ ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಾಜ್ಯ ಸರ್ಕಾರದಿಂದನೂ ಸಹ ಅನುಭವಿಸಿರೋದ್ರಿಂದ ಈ ಮುಂದಿನ ದಿನಗಳಲ್ಲಿ ಅಂದ್ರೆ ಚುನಾವಣಾ ವರ್ಷಗಳಲ್ಲಿ ಇದೇ ರೀತಿ ಏರಿಕೆಗಳು ಇನ್ನೊಂದು ಏನಾರು ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗ್ತಕ್ಕಂಥದ್ದು ಸತ್ಯ. ಸರಿ, ಥ್ಯಾಂಕ್ ಯು. ನೀವು ನನ್ನ ಮುಂದಿನ ಪ್ರಶ್ನೆಗೆ ನೀವು ಲೀಡ್ ಮಾಡಿಕೊಟ್ರಿ. ಸಮೀವುಲ್ಲಾ ಸರ್ಗೆ ನಾನು ಅದೇ ಪ್ರಶ್ನೆ ಕೇಳೋನಿದ್ದೆ. ಸರ್, ಹಣಕಾಸು ಇಲಾಖೆ ಅನ್ನೋದನ್ನ ಸಿದ್ದರಾಮಯ್ಯನವರು ಇಷ್ಟು ದಿನಗಳ ಕಾಲ ಬಹುತೇಕ ಕಣ್ಣಿ ಕಾಣುವ ಹಾಗೆ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದ್ರು. ವಿರೋಧ ಪಕ್ಷಗಳ ಆರೋಪ, ಬೆಲೆ ಏರಿಕೆ ಅಂತ ಹೇಳಿ ಜನರು ಹೇಳ್ತಾ ಇದ್ದ ಮಾತು, ಇದೆಲ್ಲವನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ಈಗ ಆ ಜಾಗಕ್ಕೆ ಯಾರನ್ನು ತರ್ತಾರೆ ಅನ್ನೋದು ಕೂಡ ಬಹಳ ಚಾಲೆಂಜಿಂಗ್ ಇದೆ. ಒಂದ್ ಕಡೆ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳಿ ಅವ್ರದೇ ಪಕ್ಷದ ಶಾಸಕರು ಹೇಳ್ತಿದ್ದಾರೆ. ಗ್ಯಾರಂಟಿಗಳನ್ನ ಮ್ಯಾನೇಜ್ ಮಾಡಬೇಕು, ಆಡಳಿತ ಯಂತ್ರ ಸ್ಲೋ ಆಗಿದೆ, ಅಭಿವೃದ್ಧಿ ಕಾರ್ಯ ಕಾಣ್ತಿಲ್ಲ, ಅದನ್ನ ಕಾಣುವಂಗ್ ಮಾಡಬೇಕು ಚುನಾವಣೆ ಒಳಗೆ. ಇದೆಲ್ಲವನ್ನ ಮ್ಯಾನೇಜ್ ಮಾಡೋರಿಗೆ ಕೊಡಬೇಕಾದ ಒಂದು ದೊಡ್ಡ ಜವಾಬ್ದಾರಿ DK ಶಿವಕುಮಾರ್ ಅವ್ರ ಹತ್ರ ಇದೆ. ಅವರೇ ಉಳಿಸ್ಕೊಂಡ್ಬಿಡ್ತಾರ ಅನ್ನೋ ಪ್ರಶ್ನೆ ಕೂಡ ಇದೆ. ಚಾಲೆಂಜ್ ಇದು, ಆಯ್ತಾ? ಅವಾಗ್ಲಿಂದ ಚಾಲೆಂಜ್ ಸ್ವಲ್ಪ ಹಿಂದಕ್ಕೆ ಹೋಗೋದಕ್ಕೆ ನಾನು ಬಯಸ್ತೀನಿ. ಆವಾಗಲೇ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಬಗ್ಗೆ ಚರ್ಚೆ ನಡೀತಿತ್ತು. ಈಗ ಯಾವುದನ್ನ ನೀವು ಕಷ್ಟ ಅಂತ ಹೇಳ್ತಿರೋ, ಚಾಲೆಂಜ್ ಅಂತ ಹೇಳ್ತಿರೋ, ಅದನ್ನೇ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಕೂಡ ಒಬ್ಬ ಚೀಫ್ ಮಿನಿಸ್ಟರ್ ಇರ್ಬೇಕು ತಾನೆ. ಯಾಕೆ ಅಂತಂದ್ರೆ ಅವರು ಬಂದಿರೋದು ಯಾವ ಪಾರ್ಟಿಯಿಂದ ಮತ್ತು ಯಾವ ಬದ್ಧತೆ ಇರುವ ಪಕ್ಷದ, ಅವ್ರು ಯಾವ ಸಮುದಾಯಕ್ಕಾದ್ರೂ ಸೇರಿರ್ಲಿ, ಯಾವ ಬದ್ಧತೆ ಇರುವ ಮತ್ತು ಯಾವ ನೆಲೆ ಇರುವ ಪಕ್ಷದಿಂದ ಬಂದಿದ್ದಾರೆ ಅನ್ನೋದು ಅಷ್ಟೇ ಕೌಂಟ್ ಆಗುತ್ತೆ. ಅವ್ರು ಬಂದಿರೋದು ಅಹಿಂದ ನೆಲೆ ಇರುವ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಈಗ ಸಹಜವಾಗಿ ಅವರು ಅವರ ಪಕ್ಷಕ್ಕೆ ಬದ್ಧವಾಗಿರ್ಬೇಕಾದ್ರೆ ಮತ್ತು ಅವ್ರು ನಂಬಿಕೊಂಡ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ಬೇಕಾದ್ರೆ ಆ ರಿಪೋರ್ಟ್ ಬರೋದಕ್ಕೆ ಅವರೂ ಕಾರಣ. ಎರಡನೇ ರಿಪೋರ್ಟ್, ಒಂದು ರಿಪೋರ್ಟ್ ಡಂಪ್ ಆಗೋದಕ್ಕೆ ಸಿಗ್ನೇಚರೇ ಮಾಡ್ಕೊಟ್ಟಿದ್ರು. ಕ್ಯಾಬಿನೆಟ್ ಅಲ್ಲಿ ಇದ್ದುಬಿಟ್ಟು ಅವ್ರು ಸೈನೇ ಮಾಡಿಕೊಟ್ಟಿದ್ರು, ಡಂಪ್ ಆಯ್ತು. ಒಂದು ಮಂತ್ರಿಗಳ ವರ್ಗನೇ ಸೈನ್ ಮಾಡಿಕೊಟ್ಟಿತ್ತು, ಡಂಪ್ ಆಯ್ತು. ಹೊಸ ರಿಪೋರ್ಟ್ ಬರಲಿ, ಅದ್ರ ಪ್ರಕಾರ ನಡ್ಕೋತೀವಿ ಅಂತ ಹೇಳಿದ್ರು. ಹೊಸ ರಿಪೋರ್ಟ್ ಬಂದಿದೆ, ಅದ್ರ ಪ್ರಕಾರ ನಡ್ಕೋಬೇಕಾಗಿದೆ. ಅವ್ರು ಯಾರಾದ್ರೂ ಚೀಫ್ ಮಿನಿಸ್ಟರ್ ಆಗಿರ್ಲಿ, ಅವ್ರ ಮೇಲೆ ಆ ರಿಪೋರ್ಟಿನ ಪ್ರಕಾರ ನಡ್ಕೋಬೇಕಾದಂತಹ ಬೈಂಡಿಂಗು ಹೊಸ ಚೀಫ್ ಮಿನಿಸ್ಟರ್ ಇದೆ. ದಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ಹಿಸ್ ಕಮಿಟ್ಮೆಂಟ್ ಟು ದಿ ಪಾರ್ಟಿ, ಕಮಿಟ್ಮೆಂಟ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ಹೀಗಾಗಿ ದಟ್ ಈಸ್ ದಿ ಚಾಲೆಂಜ್. ಆ ಚಾಲೆಂಜ್ ನ ತನ್ನ ಸ್ಟ್ರೆಂತ್ ಆಗಿ ಒಂದು ವೇಳೆ ಒಕ್ಕಲಿಗ ಸಮುದಾಯದ ನಾಯಕರಾಗಿ ಅವರು ಆ ಒಂದು ರಿಪೋರ್ಟ್ ಬಗ್ಗೆ ಅವರು ಒಂದು ಖಚಿತವಾದ ನಿಲುವನ್ನ, ಬದ್ಧತೆಯನ್ನ ತೋರಿಸಿದ್ರೆ ಇತಿಹಾಸದಲ್ಲಿ ಸೇರ್ತಾರೋ, ಅವರ ಹೆಸರು ಇತಿಹಾಸದಲ್ಲಿ ಸೇರುತ್ತೆ. ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇನ್ನು ತಾವು ಫೈನಾನ್ಸ್ ವಿಚಾರದಲ್ಲಿ ಹೇಳಿದ್ರಿ, ಹೊಸ ಸೋರ್ಸ್ ಅನ್ನ ಹೇಗೆ ಕ್ರಿಯೇಟ್ ಮಾಡ್ಕೋತಾರೆ, ಇದು ಮುಖ್ಯಮಂತ್ರಿ ಜಾಣ್ತನದ ಪ್ರಶ್ನೆ. ಕಳೆದ ಬಾರಿ ಏನೋ ಮೈನಿಂಗಿಗೆ ರಾಜಸ್ವ ಧನ ವಸೂಲಿ ಮಾಡೋ ಶಕ್ತಿ ಕರ್ನಾಟಕಕ್ಕೆ ಆ ಪವರ್ ಇದೆ ಅಂತ ಸುಪ್ರೀಂ ಕೋರ್ಟ್ ಅಪೀಲ್ ಮಾಡಿದ್ರಿಂದ ಅಡಿಷನಲ್ ಆಗಿ ಒಂದಿಷ್ಟು ರೆವಿನ್ಯೂ ಬರೋದಕ್ಕೆ, ಸ್ವಲ್ಪ ಸುಧಾರಿಸಿಕೊಳ್ಳೋದಕ್ಕೆ, ಉಸಿರಾಡೋದಕ್ಕೆ ಸ್ವಲ್ಪ ಅನುಕೂಲ ಆಯಿತು. ಇಲ್ಲಿ ದೊಡ್ಡ ಲಿಮಿಟೇಷನ್ ಏನು ಅಂತಂದ್ರೆ ನಿಮಗೆ ಅಡಿಷನಲ್ ಸೋರ್ಸ್ ಕ್ರಿಯೇಟ್ ಮಾಡಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ. ಈಗ ಅವರು ಕೂಡ ಜಾಣರಿದ್ದಾರೆ, ಫೈನಾನ್ಸ್ ಹ್ಯಾಂಡಲ್ ಮಾಡೋದ್ರಲ್ಲಿ ಬಜೆಟ್ ಮಂಡಿಸ್ತಲೇ ಇರ್ಬೋದು, ಫೈನಾನ್ಸ್ ಹ್ಯಾಂಡಲ್ ಮಾಡೋದ್ರಲ್ಲಿ ಅವ್ರು ಜಾಣರೇ ಇದ್ದಾರೆ. ಹೀಗಾಗಿ ಹೊಸ ಸೋರ್ಸ್ಗಳನ್ನ ಅವರು ಯಾವ ತರ ಕ್ರಿಯೇಟ್ ಮಾಡ್ಕೋತಾರೆ, ಹೊಸ ಬೊಕ್ಕಸಕ್ಕೆ ಹಣವನ್ನ ಈಗ ಸಿಕ್ಕಾಬಟ್ಟೆ ಎನ್ಕ್ರೋಚ್ ಆಗಿದೆ. ರಾಮಸ್ವಾಮಿ ವರದಿ ಇದೆ, ಆಮೇಲೆ ಕೋಳಿವಾಡ ವರದಿ ಇದೆ. ಲ್ಯಾಂಡ್ ಅನ್ನು ತೆಗೆದ್ಬಿಟ್ಟು ಜಗದೀಶ್ ಶೆಟ್ಟರು ಬೇರೆ ಇರ್ಬೇಕಾದ್ರೆ ಲ್ಯಾಂಡ್ ಹರಾಜಿಗೆ ಹಾಕಿ ಹರಾಜಲ್ಲಿ ಮಾರಾಟ ಮಾಡಿ ಬೇಕಾದಷ್ಟು ರಿಸೋರ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ರು ಅವಾಗ. ಹೀಗಾಗಿ ಅವರು ಯಾವ ದಿಕ್ಕನ್ನ ಹಿಡಿತಾರೋ ಅದು ಕೂಡ ಚಾಲೆಂಜ್. ಅದರಲ್ಲೇನು ಬಿಜೆಪಿ ವಕ್ತಾರರ ಪ್ರಶ್ನೆ ಸೇಮ್ ದೇವರಾಜ್ ಸರ್ ಕೂಡ ಉತ್ತರ ಕೊಡ್ಲಿದಾದ್ಮೇಲೆ, ಸರ್ ಸಾಲ ಮಾಡಿಬಿಟ್ರು
ಸಿದ್ದರಾಮಯ್ಯನವರು ಅನ್ನೋದನ್ನ ಪ್ರತಿ ಬಾರಿ ಕೂಡ ಒತ್ತಿ ಹೇಳ್ತಿದೆ ಬಿಜೆಪಿ ಪಕ್ಷ. ವಿದಾಯ ಭಾಷಣದಲ್ಲೂ ಕೂಡ ಅದಕ್ಕೆ ಲೆಕ್ಕ ಕೊಟ್ಟು ಹೋಗಿದ್ದಾರೆ ಸಿದ್ದರಾಮಯ್ಯ. ನೀವು ಒಪ್ತಿರೋ ಬಿಡ್ತಿರೋ ಬೇರೆ ಪ್ರಶ್ನೆ, ಬಟ್ ಸಾಲ ಕಣ್ಣಿಗೆ ಕಾಣ್ತಾ ಇರೋದನ್ನ ಮ್ಯಾನೇಜ್ ಮಾಡಬೇಕು. ಚುನಾವಣೆ ವರ್ಷದೊಳಗೆ ರಾಜ್ಯದ ಸರ್ಕಾರದ ಬೊಕ್ಕಸದ ಸ್ಥಿತಿಯನ್ನ ಸುಸ್ಥಿರ ಮಾಡಬೇಕು. ಇದರ ಜೊತೆಯಲ್ಲಿ ಗ್ಯಾರಂಟಿ, ಅನುದಾನ ಇದೆಲ್ಲವನ್ನ ಮ್ಯಾನೇಜ್ ಮಾಡೋ ಡಿ.ಕೆ. ಶಿವಕುಮಾರ್ ಅವರ ಸಾಮರ್ಥ್ಯದ ಬಗ್ಗೆ ವಿರೋಧ ಪಕ್ಷಕ್ಕೆ ನಂಬಿಕೆ ಎಷ್ಟಿದೆ ಅಂತ ಹೇಳಿ ನೋಡ್ರಿ. ಈಗಾಗಲೇ ಇದು ಸಿದ್ದರಾಮಯ್ಯದವರದು ಅಂತ ಅಲ್ಲ, ಈ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಸುಮಾರು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ರೈತರು ಸುಸೈಡ್ ಮಾಡಿಕೊಂಡಿರುವಂತ ಎರಡನೇ ದೊಡ್ಡ ರಾಜ್ಯ ಅಂತ ಹೇಳಿದ್ರೆ ಅದು ಕರ್ನಾಟಕ ಅಂತ ಹೆಸರು ತಗೊಂಡಿದೆ. ಅತ್ಯಂತ ಭ್ರಷ್ಟಾಚಾರದಲ್ಲಿ 4ನೇ ಸ್ಥಾನದ ಈ ಅಗ್ರಶ್ರೇಣಿಯನ್ನ ಕರ್ನಾಟಕ ತೆಗೆದುಕೊಂಡಿರತಕ್ಕಂಥದ್ದು. ಸುಮಾರು 10 ಲಕ್ಷ ಕೋಟಿಗಿಂತಲೂ ಹೆಚ್ಚಿನ ಸಾಲವನ್ನ ಮಾಡಿರ್ತಕ್ಕಂಥದ್ದು. 10 ಲಕ್ಷ ಕೋಟಿ ಸಾಲವನ್ನ ಮಾಡಿ ಏನಾದ್ರೂ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅಭಿವೃದ್ಧಿ ಮಾಡಿದ್ರು ಕೇಳಿದ್ರೆ ನಾವೊಬ್ಬರೇ ಅಲ್ಲ, ಎಲ್ಲರೂ ಹೇಳ್ತಕ್ಕಂಥದ್ದು 10 ಲಕ್ಷ ಕೋಟಿ ಹೇಳ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ನಾವೊಬ್ರು ಹೇಳುವಂತದ್ದಲ್ಲ, ಗುಂಡಿ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಹೋದ್ರು ಸಹಿತ ಗುಂಡಿ. ಹಾಗಿದ್ರೆ ಇವರ ಹಣ ಎಲ್ಲ ಏನಾಯ್ತು? ಈ ಸಾಲ ತಗೊಂಡಿರುವಂತಹ ಹಣ ಎಲ್ಲ ಏನಾಯ್ತು? ಏನಿಲ್ಲ. ಇಡೀ ರಾಜ್ಯದ, ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿನ ಈ ಕರ್ನಾಟಕ ಸರ್ಕಾರ ಅಂತ ಹೇಳೋದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಎಟಿಎಂ ಆಗಿದೆ ಬಿಟ್ರೆ ಮತ್ತೆ ಏನೂ ಇಲ್ಲ. ಇವತ್ತು ನೋಡಿ, ವಾಲ್ಮೀಕಿ ಹಗರಣ ಅಂತ ಹೇಳ್ತೀವಿ. ಇಲ್ಲಿಂದ ಹೈದರಾಬಾದಿನ ಅಕೌಂಟ್ಗಳಿಗೆ ದುಡ್ಡು ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತದೆ ಅಂತ ಹೇಳಿದ್ರೆ ಅದು ಒಂದೇ ಉದಾಹರಣೆ ಸಾಕು. ನೋಡ್ರಿ, ಎಸ್ಟಿ ಜನಾಂಗಕ್ಕೆ ಇರತಕ್ಕಂತ ಅಭಿವೃದ್ಧಿಗಾಗಿ ಇರತಕ್ಕಂತ ಆ ಹಣ ಹೈದರಾಬಾದಿನ ಅಕೌಂಟ್ಗಳಿಗೆ ಅದರಲ್ಲೂ ಸಹಿತ ಸಿದ್ದರಾಮಯ್ಯನವರ ಸುಪರ್ದಿಯಲ್ಲಿರ್ತಕ್ಕಂಥ ಹಣಕಾಸು ಇಲಾಖೆಯಿಂದ, ಆ ಇಲಾಖೆಯ ಸುಪರ್ದಿಯಿಂದ ಅದು ಅಲ್ಲಿ ಹೋಗ್ತದೆ ಅಂತ ಹೇಳಿದ್ರೆ ಹಣಕಾಸಿನ ಈ ಒಂದು ಏನು ಹಿಡಿತ ಏನಿದೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಅಂತಾನೆ ಹೇಳುದಿಲ್ಲ, ಕಾಂಗ್ರೆಸ್ ಸರ್ಕಾರ, ಅದರಲ್ಲಿ ಡಿ.ಕೆ. ಶಿವರು ಸಹಿತ ಬಂದ್ರು, ಯಾವ ರೀತಿ ಹ್ಯಾಂಡಲ್ ಮಾಡಿದೆ ಅನ್ನೋದನ್ನ ಈ ಇಡೀ ಈ ರಾಜ್ಯ ಕಂಡಿದೆ. ಹಾಗಾಗಿ ಒಂದು ಸಲ ಜಾರಿ ಇರ್ತಕ್ಕಂಥದ್ದು. ಈಗ ಡಿ.ಕೆ. ಶಿವಕುಮಾರ್ ಬಗ್ಗೆ ಅವ್ರಿಗೂ ವೈಯಕ್ತಿಕವಾಗಿ ಚಾಲೆಂಜ್ ಇದೆ ಸರ್. ಕೇವಲ ಇದೆರಡಲ್ಲ, 2028 ದೃಷ್ಟಿಯಲ್ಲಿ ಇಟ್ಕೊಂಡು ಕೂಡ ಅವರು ನಡಿಬೇಕಾಗುತ್ತೆ. ಡಿ.ಕೆ. ಶಿವಕುಮಾರ್ಗೆ ಒಳ್ಳೇದಾಗಲಿ, ಅವರ ನೇತೃತ್ವದ ಸರ್ಕಾರಕ್ಕೆ ಒಳ್ಳೇದಾಗ್ಲಿ. ಯಾಕಂದ್ರೆ ವಿರೋಧ ಪಕ್ಷ ಅಂತ ಹೇಳಿದ್ರೆ ಸತತವಾಗಿ ಎಲ್ಲವನ್ನು ವಿರೋಧ ಮಾಡ್ತದಂತಲ್ಲ ಆಶೆ ನಮಗೆ. ನೋಡ್ರಿ, ನಮಗೆ ಬಿಜೆಪಿ ಪಕ್ಷಕ್ಕೆ ಒಂದು ರಾಷ್ಟ್ರ ಮೊದಲು, ನೇಷನ್ ಇಸ್ ಫಸ್ಟ್. ಸೊ ಹಾಗಾಗಿ ಅದು ಯಾರು ಮಾಡ್ಲಿ, ಕಾಂಗ್ರೆಸ್ ಮಾಡ್ಲಿ, ಬಿಜೆಪಿ ಮಾಡ್ಲಿ, ಆದ್ರೆ ಡಿ.ಕೆ. ಶಿವಕುಮಾರ್ ಒಳಗೊಂಡ ಈ 3 ವರ್ಷದ ಆಡಳಿತದಲ್ಲಿ ಈ ರೀತಿಯ ಆಟೋಟಾಪ ನಡೆದಿರುವಂತಹ ಸಂದರ್ಭದಲ್ಲಿ ಇನ್ನು 2 ವರ್ಷಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅದು ಯಾವ ಪವಾಡವನ್ನ ಮಾಡ್ತಾರೆ ಅನ್ನೋದು ನೋಡಿ. ಈಗಾಗಲೇ ಈ ಗ್ಯಾರಂಟಿ ಯೋಜನೆಗಳನ್ನ ನೀಡತಕ್ಕಂಥದ್ದು ಜನರಿಗೆ ಸಿಗಬಾರದು ಅಂತ ಹೇಳುವುದಿಲ್ಲ ನಾವು, ಆದ್ರೆ ಗ್ಯಾರಂಟಿಯನ್ನ ಹ್ಯಾಂಡಲ್ ಮಾಡತಕ್ಕಂಥದ್ದಲ್ಲಿ ಕಾಂಗ್ರೆಸ್ ವಿಫಲರಾಗಿರುವುದು. ಇನ್ನು 2 ವರ್ಷಗಳಲ್ಲಿ ಈ ಹೊಸ ಪವಾಡವನ್ನ ಡಿ.ಕೆ. ಸಿ ಅವರಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಪವಾಡನೇ ಆಗಬೇಕು ಅಂತ ಅನ್ಸುತ್ತೆ. ಅಲ್ಲ ಅಮ್ಮ, ಈಗ ಸರ್ಕಾರ ಬಂದು 3 ವರ್ಷ ಆಯ್ತು ಅಂತಾರೆ. ಆಲ್ಮೋಸ್ಟ್ 1100 ದಿವಸಗಳು ಕಳೆದೋಗ್ಬಿಟ್ವು. 1100 ದಿವಸದಲ್ಲಿ ಕರ್ನಾಟಕದ ಜನತೆ ಯಾವುದಕ್ಕೆ ಸಾಕ್ಷಿ ಆಯ್ತು? ಪ್ರಶ್ನೆ ಇರ್ತಕ್ಕಂಥದ್ದು ಅಷ್ಟೇ. ಏನಾದ್ರು ಒಂದೇ ಒಂದು ಅಭಿವೃದ್ಧಿ ಕೆಲಸಕ್ಕೆ ಕರ್ನಾಟಕದ ಜನತೆ ಸಾಕ್ಷಿ ಆಯ್ತಾ, ರಾಜ್ಯ ಸಾಕ್ಷಿ ಆಯ್ತಾ ಅಂತಕ್ಕಂಥದ್ದು ಒಂದ್ ಕಡೆ ಆಯ್ತು. ಈಗಾಗಲೇ ಮಿತ್ರರು ಹೇಳಿದಂಗೆ 10 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಏನಾಗಿದೆ, 1 ವರ್ಷಕ್ಕೆ 73,000 ಕೋಟಿ ತೆರಿಗೆಯನ್ನು, ಹೊಸ ತೆರಿಗೆಗಳಲ್ಲಿ 3 ವರ್ಷದಲ್ಲಿ ವರ್ಷವೊಂದಕ್ಕೆ ಹಾಕಿದ್ದಾರೆ. ಅಂದ್ರೆ 2 ಹಣ ಎಲ್ಲಿ ಹೋಗ್ತಿದೆ? ಕೇವಲ 51,000 ಗ್ಯಾರಂಟಿ ಬೇಕಾಗಿರ್ತಕ್ಕಂಥದ್ದು, ಉಳಿದ ಹಣ ಎಲ್ಲಿ? ನಾವು ಅದನ್ನೇ ಕೇಳಿದ್ವಿ. ನಮ್ಮ ಶಾಸಕರಾದಂತ ಅರಕಲಗೂಡು ಮಂಜಣ್ಣವರು ಬಜೆಟ್ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ಅದನ್ನೇ ಕೇಳಿದ್ರು. ದಯವಿಟ್ಟು ಜನಕ್ಕೆ ಒಂದು ಸಂಶಯ ಬಂದ್ಬಿಟ್ಟಿದೆ, ನೀವು ಒಂದು ಶ್ವೇತಪತ್ರವನ್ನ ಈ ವಿಷಯದಲ್ಲಿ ಹೊರಡಿಸ್ಬಿಡಿ ಅಂತ ಹೇಳಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಆ ನಿಟ್ಟಲ್ಲಿ ಮಾಡ್ಲಿಕ್ಕೆ ತಯಾರಿದ್ದಿಲ್ಲ. ಅದು ಸಾಧ್ಯನೂ ಇಲ್ಲ ಅವ್ರ ಕೈಲಿ ಅಂತ ನನಗೆ ಗೊತ್ತು. ಯಾಕಂತಂದ್ರೆ ಅದರಲ್ಲಿ ಏನೇನಿದೆ ಅಂತಕ್ಕಂಥ ನಮ್ಗೆಲ್ಲ ಅರ್ಥವಾಗುತ್ತೆ. ಬೇರೆ ದಿವಸ ಚರ್ಚೆ ಮಾಡೋಣ. ಈಗ ಸನ್ಮಾನ್ಯ ಏನೋ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ್ರೆ ಈ ಸವಾಲುಗಳನ್ನ ಎದುರಿಸಲಿಕ್ಕೆ ಸಾಧ್ಯ. ಅವರೇ ಇವತ್ತೊಂದು ದಿವಸ 2 ಪೋರ್ಟ್ಫೋಲಿಯೋ ಇಟ್ಕೊಂಡು 3 ವರ್ಷ ಮಾಡ್ಲಿಕ್ಕೆ ಆಗದಿರೋದನ್ನ ಕೇವಲ 1 ವರ್ಷದಲ್ಲಿ, ಯಾಕಂದ್ರೆ ಇನ್ನೊಂದು ವರ್ಷ ನನ್ನ ಮಿತ್ರರು ಹೇಳಿದಾಗ ಚುನಾವಣೆ ವರ್ಷದಲ್ಲಿ ಮುಂದೆ ಇಟ್ಕೊಂಡು ಈ ಸವಾಲನ್ನ ಎದುರಿಸಲಿಕ್ಕೆ ಸಾಧ್ಯ ಆಗತ್ತಾ ಅಂತಕ್ಕಂಥದ್ದು ಒಂದ್ ಕಡೆ. ಬಹಳಷ್ಟು ದೊಡ್ಡ ಸಮಸ್ಯೆಗಳನ್ನ ಇವರು ಎದುರಿಸಬೇಕಾಗಿ ಬರುತ್ತೆ. ಅದನ್ನು ಯಾವ ರೀತಿ ಎದುರಿಸ್ತಾರೆ, ಹೇಗೆ ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಸಿಬಿಐ ಯಾವಾಗ ಚೂ ಬಿಡ್ತಾರೋ ಏನಾದ್ರು ಅದು ಕೇಸ್ಗಳು ನನಗೆ ಗೊತ್ತಿದೆ. ಈಗ ಯಾಕಂದ್ರೆ ನನಗೆ ಇವಾಗ ನಾಯಕರು ಇರ್ಬೋದು, ನನ್ನ ಮಿತ್ರರು ಇರ್ಬೋದು, ಇವರಿಬ್ರು ಕಾಂಗ್ರೆಸ್ ವಕ್ತಾರರ ಅನುಪಸ್ಥಿತಿಯನ್ನು ತುಂಬುತ್ತಾ ಇದ್ದಾರೆ. ನನ್ಗೆ ಅದೇ ಅದ್ರ ಬಗ್ಗೆ ಅಭ್ಯಂತರ ಇದೆ.
ನೋಡ್ತೀನಿ, ಅದು ಬೇರೆ ಪ್ರಶ್ನೆ. ಈಗಿರ್ತಕ್ಕಂಥದ್ದೇನು, ರಾಜ್ಯದಲ್ಲಿ ಸವಾಲ್ ಮೇಲೆ ಸವಾಲ್ಗಳಿವೆ. ನಾನು ಆಗ್ಲೇ ಒಂದೇ ಒಂದು ಪ್ರಶ್ನೆ ಹೇಳಿದೆ. ಇವತ್ತೊಂದು ದಿವಸ ಚನ್ನರಾಯಪಟ್ಟಣದ ದೇವನಹಳ್ಳಿಲಿರ್ತಕ್ಕಂಥ ಚನ್ನರಾಯಪಟ್ಟಣದ ಲ್ಯಾಂಡ್ ಎಕ್ವಿಷನ್ ನೀವು ಕೈ ಬಿಡ್ತೀರಿ. ಅದೇ ಇಲ್ಲಿ ಬೈಲಮಂಗಲದ ರೈತರೇನು ಅನ್ಯಾಯ ಮಾಡಿದ್ದಾರೆ, ಅಲ್ಲಿ ಈಗ ನಾನು ಕಂಪ್ಲೀಟ್ ನೋಡಿ, ನಾನು ಆಮೇಲೆ ಮಾತಾಡ್ಲಿಕ್ಕೆ ದಯವಿಟ್ಟು ಅದಾಗಬಾರ್ದು, ಅಸಹ್ಯ ಆಗ್ಬಾರ್ದು, ಅಸಹ್ಯ ಆಗ್ಬಾರ್ದು. ಹಂಗ್ ನಡ್ಕೊಂಡ್ರೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾನು ಒಂದು ಪ್ರಶ್ನೆ, ಈಗ ಏನಾಗಿದೆ, ಈಗಲ್ಟನ್ನಲ್ಲಿರ್ತಕ್ಕಂಥ ಜಮೀನನ್ನ ನೀವು ಒತ್ತುವರಿ ಆಗಿದೆ ಅಂತ ಹೇಳಿ 12 ಕೋಟಿ ಕಂಪನ್ಸೇಷನ್ ಕೇಳ್ತೀರಿ, ಅಲ್ಲಿರ್ತಕ್ಕಂಥ ರೈತರ ಜಮೀನು ಕಿತ್ಕೊಂಡ್ರೆ 2 ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಈ ತರ ದ್ವಂದ್ವಗಳಿಗೆ ಏನು ಉತ್ತರ ಕೊಡ್ತೀರಿ ಅಂತಕ್ಕಂಥದ್ದು ರಾಜ್ಯದ ಮುಂದೆ ಇರ್ತಕ್ಕಂಥ, ಇವೆಲ್ಲವೂ ಸಹ ಮುಂದೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳ ಮುಂದೆ ಇರ್ತಕ್ಕಂಥ ಸವಾಲುಗಳು. ಇದು ಉತ್ತರ ಹೇಳಬೇಕಾಗಿ ಬರುತ್ತೆ. ಈಗ ಏನಾಗಿದೆ, ಈ ಗ್ಯಾರಂಟಿಗಳನ್ನ ಈಗಾಗಲೇ ಇವಾಗ ಒಂದು ಹಂತಕ್ಕೆ ಬಂದ್ಬಿಟ್ಟಿದ್ರೆ ಪರಿಷ್ಕರಣೆ ಮಾಡಬೇಕು ಅನ್ನೋ ಅಸಹಾಯಕ ಸ್ಥಿತಿಗೆ ಇವತ್ತಿನ ದಿವಸ ಬಂದು ಹೋಗ್ಬಿಟ್ಟಿದೆ. ಇದನ್ನು ಸಹ ಜನ ಹೇಗೆ ಸ್ವೀಕರಿಸ್ತಾರೆ, ಇವೆಲ್ಲವೂ ನೋಡಿಕೊಂಡು ಈಗ ಹಳಬರು ಮತ್ತೆ ಹೊಸಬರು ಇವ್ರನ್ನೆಲ್ಲ ತಗೊಂಡು ಆದ ನಂತರ ಇನ್ನು ಉಳ್ಕೊಂಡಂತವ್ರು ಯಾವ ರೀತಿ ಭಿನ್ನಾಭಿಪ್ರಾಯಗಳು ಸೃಷ್ಟಿ ಮಾಡ್ತಾರೆ. 3 ವರ್ಷದಲ್ಲಿ ಸೃಷ್ಟಿಯಾದಂತ, ಯಾಕಂದ್ರೆ 3 ವರ್ಷದಲ್ಲಿ ನೀವು ಮಾಡಿರ್ತಕ್ಕಂಥ ಚರ್ಚೆಗಳು 80% DCMಗಳಾಗ್ತಾರ, ಡಿನ್ನರ್ ಆಗತ್ತಾ, ಮಧ್ಯಾಹ್ನದ ಲಂಚ್ ಆಗತ್ತಾ, ಇವೆಲ್ಲವನ್ನೂ ಸಹ ತಡೆಯೋದು ಹೆಂಗೆ, ನಡೆಸೋದು ಹೆಂಗೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ದಿವಸ 1000 ದಿವಸಗಳು ಚರ್ಚೆ. ಈಗ ಇನ್ನು 2 ವರ್ಷದಲ್ಲಿ, 2 ವರ್ಷ ಅಲ್ಲಮ್ಮ, 1 ವರ್ಷದಲ್ಲಿ ಏನ್ ರಾಜ್ಯದ ಅಭಿವೃದ್ಧಿ ಚರ್ಚೆ ಆಗುತ್ತೆ, ಏನ್ ಮಾಡ್ತಾರೆ, ಯಾವ ಪವಾಡ ಮಾಡ್ತಾರೆ, ನನಗಂತೂ ಅರ್ಥವಾಗೋದಿಲ್ಲ. ಈ ಪರಿಸ್ಥಿತಿ ಇಟ್ಕೊಂಡು 10-15 ಲಕ್ಷ ಇವತ್ತೊಂದು ದಿವಸ ಸಾಲ ಇಟ್ಕೊಂಡು 71,000 ಕೋಟಿ ನೀವು ತೆರಿಗೆ ಹಾಕಿ ನೀವು ಏನೆಲ್ಲ ಮಾಡ್ತೀರಿ ಅಂತಕ್ಕಂಥದ್ದು ನಾನು ಭರವಸೆ. ಸರಿ, ಲೋಹಿತ್ ನಾಯಕ್ ಸರ್ಗೆ, ಅದಾದ್ಮೇಲೆ ಸತೀಶ್ ನಾಯಕ್ ಸರ್ಗೂ ಸೇಮ್ ಪ್ರಶ್ನೆ. ಮೊದಲು ಲೋಹಿತ್ ಅವರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಈ ಮಲ್ಟಿಪಲ್ DCM ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಬಟ್ DK ಶಿವಕುಮಾರ್ ಅವರಿಗೆ ಆಲ್ಟರ್ನೇಟಿವ್ ಪವರ್ ಸೆಂಟರ್ಗಳು ಬೇಡ ಅನ್ನೋ ರೀತಿಯಲ್ಲಿ ಮನಸ್ಥಿತಿ ಇದೆಯಂತೆ. ಕಾಂಗ್ರೆಸ್ ಹೈಕಮಾಂಡ್ ನ ನಿರ್ಧಾರ ಏನು? ಸಾಮಾಜಿಕ ನ್ಯಾಯ, ಒಬ್ರು ಅಲ್ಪಸಂಖ್ಯಾತರಿಗೆ, ಒಬ್ರು ಹಿಂದುಳಿದವರಿಗೆ, ಮತ್ತೊಂದು ಲಿಂಗಾಯತರಿಗೆ 3 DCM ಕೊಟ್ಬಿಡೋದು. ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಸತೀಶ್ ಜಾರಕಿಹೊಳಿ ಅನ್ನೋರು ಮಾಡಿದ್ರೆ ಸಾಮಾಜಿಕ ಸಮತೋಲನ ಆಗುತ್ತೆ. ಬಟ್ DK ಶಿವಕುಮಾರ್ ಅವರಿಗೆ ಅದು ಒಪ್ಪಿಗೆ ಇಲ್ಲ ಅನ್ನೋದು ಸದ್ಯಕ್ಕೆ ಬರ್ತಾರೆ. ನಾನು ಹಂಗೆ ಪ್ರಶ್ನೆ ಶುರು ಮಾಡಿದೆ ಸರ್, ಹಂಗೆ ಒಂದು ವರ್ತಮಾನ ಬರ್ತಾ ಇದೆ. ಕಂತೆ ಅವೆಲ್ಲ. ಸೊ ಮಲ್ಟಿಪಲ್ DCM ಮಾಡೋದು ಅದೊಂದು ಸಾಮಾಜಿಕ ನ್ಯಾಯದ ಕಾಲ್. ಅದನ್ನ ಕಾಂಗ್ರೆಸ್ ಮಾಡೇ ಮಾಡುತ್ತೆ. ಹಿಂದಿನ ಅವಧಿಯಲ್ಲಿ ಮಾಡಲಿಲ್ಲ ಹೇಳುವ ನೋವು ಸಹಿತ ನಮಗಿದೆ. ಓಕೆ, ಅವಾಗೂ ಸಹಿತ ನಾವು ಮುಸಲ್ಮಾನ್ ಸಮುದಾಯಕ್ಕೆ, OBC ವರ್ಗಕ್ಕೆ ಮತ್ತು SC ST ಸಮುದಾಯಕ್ಕೆ ಈ ರೀತಿಯಾದ ಪ್ರಾತಿನಿಧ್ಯ ಬೇಕು ಅಂತ ಅಂದ್ಬಿಟ್ಟು ನಮ್ಗಳ ಅಹವಾಲುಗಳಿತ್ತು. ಸೊ ಆಗ್ಲಿಲ್ಲ. ಯಾಕಂತಂದ್ರೆ ಅದನ್ನೆಲ್ಲವನ್ನೂ ಸಹಿತ ನಮ್ಮ ಪರಮೋಚ್ಚ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು, ಅಹಿಂದ ನಾಯಕರವರು ತುಂಬಿಕೊಟ್ರು, ಮತ್ತೆ ನಮಗೆ ಬೇಕಾದ ನ್ಯಾಯವನ್ನ ತಕ್ಕ ಮಟ್ಟಿಗೆ ಕೊಡಿಸಿದ್ರು. ಆದ್ರೆ ಒಂದೇ ಒಂದು ಇವತ್ತಿನ ನೋವು ಇವತ್ತು ಏನಂತ, ನಮಗೆ ಕಾಸ್ಟ್ ಸೆನ್ಸಸ್ ಒಂದು ನಮಗೆ ಇನ್ನು ಇಂಪ್ಲಿಮೆಂಟ್ ಆಗದೆ ಇರೋ ಕಾರಣಕ್ಕೋಸ್ಕರ ವಿ ಆರ್ ಲಿಟಲ್ ಸ್ಕೆಪ್ಟಿಕಲ್ ಹೇಗೆ ಮಾಡ್ಬೇಕಂತ. ಅದಕ್ಕೆ ಬೇಕಾದಂತ ಹೋರಾಟವನ್ನ ಖಂಡಿತ ನಾವು ಮಾಡೇ ಮಾಡ್ತೇವೆ. ಮತ್ತು ನಮಗೆ ಭರವಸೆ ಇದೆ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಕಾಂಗ್ರೆಸ್ನ ಬರುವ ಕ್ಯಾಬಿನೆಟ್ ಮತ್ತು ಸಿದ್ದರಾಮಯ್ಯ ಅವರು ಜೊತೆಗೆ ನಮ್ಮ ಏನು ಮುಖ್ಯಮಂತ್ರಿ ಆಗ್ತಾ ಇರುವಂತ DK ಶಿವಕುಮಾರ್ ಅವರು ಸಹಿತ ಖಂಡಿತ ಅದನ್ನ ಪರಿಗಣಿಸಿ ಇನ್ನೊಂದು ಕೆಲವೇ ದಿವಸಗಳೇ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ಮತ್ತೆ ನಮ್ಮ JDS ಸ್ನೇಹಿತರಿಗೆ ಹೇಳ್ತಾ, ಅಂದ್ರೆ ಈಗ ಅವರ ಭಾವನೆಗಳು ನನಗೆ ಅರ್ಥ ಆಗತ್ತೆ. ಈಗ JDS ನೋಡಿ, ನಾವೆಲ್ಲರೂ ಸಹಿತ ಒಂದು ಅವ್ರು ಸೆಕ್ಯುಲರ್ ಹೇಳೋ ಕಾರಣಕ್ಕೋಸ್ಕರ ಅವ್ರ ಬಗ್ಗೆ ಒಂದು ಏನಂತಾರೆ, ಒಂದು ಸಾಫ್ಟ್ ಕಾರ್ನರ್ ನ ಇಟ್ಕೊಂಡಿದ್ವಿ. ಅವ್ರಿಗೆ ಈಗ ಮಾಡು ಅಥವಾ ಮಡಿಗೆ ಬಂದ್ಬಿಟ್ಟಿದ್ದಾರೆ. ಒಂದು ಮುಸಲ್ಮಾನ್ ಸಮಾಜ ಅವ್ರ ಪರವಾಗಿತ್ತು. ಇವಾಗ ಇವರು ಕೋಮುವಾದಿಗಳ ಜೊತೆ ಸೇರ್ಕೊಂಡ ನಂತರ ಮುಸಲ್ಮಾನ್ ಸಮಾಜ ಬಿಟ್ಟೋಯ್ತು. ಅಷ್ಟಂತ್ರ ಹೌದು, ನಾನೇ ಅಲ್ಪಸಂಖ್ಯಾತರು ಅಂತ ಕೇಳಿ ನಾನು ಒಂದು ನಿಮಿಷ. ಮತ್ತೆ ಈಗ ಒಂದು ಒಕ್ಕಲಿಗ ಸಮುದಾಯ ಒಂದು ದೊಡ್ಡ ಪ್ರಮಾಣದಲ್ಲಿ JDS ಜೊತೆ ಇದೆ. ಇವತ್ತು ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಸಮುದಾಯದ ಒಬ್ಬ ದೊಡ್ಡ CM ಆದ ನಂತರ ಆ ವೋಟ್ ಬ್ಯಾಂಕ್ ಅನ್ನು ಸಹಿತ ಅವರು ಕಳ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ. ಸೊ ವಿ ಕನ್ಸರ್ನ್ ಅಬೌಟ್ ಯು. ಚನ್ನಗಿರಿಯಿಂದ ಪ್ರದೀಪ್ ವೀಕ್ಷಕರೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರದೀಪ್ ಅವರೇ. ಏನನ್ಸುತ್ತೆ ಸರ್, ಈ ಸಂಪುಟ ಸರ್ಜರಿ ವಿಚಾರದಲ್ಲಿ ಯಶಸ್ವಿಯಾಗಿ 2 ವರ್ಷ ಸುಭದ್ರ ಸರ್ಕಾರ ಕೊಡ್ತಾರ DK ಶಿವಕುಮಾರ್ ಅವರು? ಇಲ್ಲ ಮೇಡಮ್. ಯಾಕೆ ಸರ್, ಯಾಕೆ ಹಂಗ ಅನಿಸ್ತದೆ? ಒಂದು ಧರ್ಮದ ಪರವಾಗಿ ಇನ್ನೊಂದು ಧರ್ಮದ ಪರವಾಗಿ ಕೆಲಸ ಮಾಡಕ್ಕೆ ಸಿದ್ದರಾಮಯ್ಯ ಬಿಡಕ್ಕ ಮೇಡಮ್? ಕೇಳಿಸ್ಲಿಲ್ಲ ಸರ್, ಇನ್ನೊಂದ್ಸತಿ ಸ್ವಲ್ಪ ಸ್ಪಷ್ಟವಾಗಿ ಹೇಳ್ಬೋದಾ ಅಂತ. ಹಿಂದೂಗಳ ಪರವಾಗಿ ಕೆಲಸ ಮಾಡಕ್ಕೆ ಸಿದ್ದರಾಮಯ್ಯ ಬಿಡಬೇಕಲ್ವಾ ಮೇಡಮ್? ಸಿದ್ದರಾಮಯ್ಯನವರು ವಿರೋಧ ಇರುತ್ತೆ ಅಂತ. ಹೌದು ಮೇಡಮ್. ರೈಟ್. ಧನ್ಯವಾದ ಸರ್. ಮುರಳೀಧರ್ ಅಂತ ಹೇಳಿ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್, ಸುಭದ್ರವಾಗಿರುತ್ತಾ ಇನ್ 2 ವರ್ಷ ಸರ್ಕಾರ? ಮೇಡಮ್, ಸುಭದ್ರ ಆಗಿರುತ್ತೋ ಬಿಡುತ್ತಾ ಬೇಗ ತಕ್ಷಣ. ಆದ್ರೆ
ನಮ್ ಜನಸಾಮಾನ್ಯರ ಸಮಸ್ಯೆ ಬಗೆಹರಿಬೇಕು. ರಾಮ ರಾಜ್ಯ ಆಳಿದ್ರು ರಾಗಿ ಬೀಸೋದ್ ತಪ್ಪಲಿಲ್ಲ ಅಂತ ಗಾದೆ ಅಲ್ವಾ ಮೇಡಮ್? ರಾಮ ರಾಜ್ಯ ಆಳಿದ್ರು ರಾಗಿ ಬೀಸೋದ್ ತಪ್ಪಲಿಲ್ಲ. ಇವ್ರು ಏನೇ ಜನಸಾಮಾನ್ಯರ ಸಮಸ್ಯೆನ ಪರಿಹರಿಸಲಿ ಮೊದಲು. ಯಾರು ಮುಖ್ಯಮಂತ್ರಿ ಆಗ್ತಾರೋ, ಯಾರು ಉಪಮುಖ್ಯಮಂತ್ರಿ ಆಗ್ತಾರೋ. ಈಗ ಹಿಂದಿನ 3 ವರ್ಷದ ಬಗ್ಗೆ ಅಭಿಪ್ರಾಯ ಏನು ಸರ್? ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ಆಡಳಿತದಲ್ಲಿ ಫುಲ್ ವೈಫಲ್ಯತೆ ಇದೆ ಮೇಡಮ್. ಯಾಕೆಂದ್ರೆ ಅವರು ಮೊದಲ 2013 2018 ಏನ್ ಆಡಳಿತ ಇತ್ತಲ್ಲ, ಆ ಆಡಳಿತನ 2023 26 ಕೊಡಕ್ ಆಗ್ಲಿಲ್ಲ ಅವ್ರ ಕೈಲಿ. ಆಯ್ತಾ? ಆಮೇಲೆ ನಮ್ಮ ರೋಹಿತ್ ನಾಯ್ಕ್ ಅವ್ರು ಹೇಳ್ತಾ ಇದ್ರು ಬಿಜೆಪಿ ಅವರು ಹಿಂದುಳಿದ ವರ್ಗರ ದಲಿತರ ವಿರೋಧಿ ಅಂತ. ಮೇಡಮ್, ಅವ್ರಿಗೆ ಅರ್ಥ ಹೇಳಿ, ಗೋವಿಂದ್ ಕಾರಜೋಳ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದು ಬಿಜೆಪಿ ಅವರು, PM ನರೇಂದ್ರ ಸ್ವಾಮಿಗೆ ಮಿನಿಸ್ಟರ್ ಮಾಡಿದ್ದು ಯಡಿಯೂರಪ್ಪನವರು, ಆಮೇಲೆ ಇವರು ಶಿವರಾಜ್ ತಂಗಡಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದು ಯಡಿಯೂರಪ್ಪನವರು. ಅವ್ರಿಗೆ ಜ್ಞಾಪಕ ಇರಲಿ ಸ್ವಲ್ಪ. ರೈಟ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ ಮುರಳೀಧರ್ ಅವರೇ. ನಾನು ಈ ಮಲ್ಟಿಪಲ್ DCM ವಿಚಾರವನ್ನ ಚರ್ಚೆ ಮಾಡ್ತಾ ಇದ್ವಿ. ಸತೀಶ್ ನಾಯಕ್ ಸರ್ ಅದೇ ವಿಚಾರ ಕರೆಕ್ಟು. ಸಾಮಾಜಿಕ ನ್ಯಾಯಕ್ಕೆ ಅನುಗುಣವಾಗಿ ಮಲ್ಟಿಪಲ್ DCM ಕೊಡೋ ಚಿಂತನೆ ಕರೆಕ್ಟೇ. ಬಟ್ ಬೇಡಿ ಕಾಡಿ ಪಡೆದ ವರ ಸರ್ ಈ ಪವರ್, ಈ ಕುರ್ಚಿ, CM ಕುರ್ಚಿ. ಸಿಕ್ಕಿರುವ ಪವರ್ ಅಲ್ಲಿ ನಾನು ಇನ್ನೊಂದ್ ಸ್ವಲ್ಪ ಬೈಫರ್ಗೇಟ್ ಮಾಡಿ ಬೇರೆಯವ್ರಿಗೆ ಕೊಡ್ತೀನಿ ಅಂತ ಹೇಳಿ ಒಪ್ಪಬೇಕಲ್ಲ DK ಶಿವಕುಮಾರ್ ಅವರು ಅನ್ನೋದೇ ಪ್ರಶ್ನೆ. ಅದೇ ಕಾಂಗ್ರೆಸ್ನ ಸಿದ್ಧಾಂತ. ಯಾಕೆಂತಂದ್ರೆ ಅದು ಹಂಚಿ ತಿನ್ಬೇಕನ್ನುವಂಥದ್ದೇ ಕಾಂಗ್ರೆಸ್ ಹೇಳುವಂತದ್ದು. ಎಲ್ಲಾ ಅಧಿಕಾರಗಳ ನನಗೆ ಇರಬೇಕು ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರು ಮೊದಲೇ ಕ್ಲೈಮ್ ಮಾಡಲಿಲ್ಲ. 2023 ಅಧಿಕಾರದಲ್ಲಿ ಬಂದಾಗ ನಾನು ಒಬ್ಬನೇ CM ಆಗಿರ್ಬೇಕನ್ನುವಂಥದ್ದನ್ನ ಎಲ್ಲೂ ಕೂಡ ಅವರು ಹೇಳಿಲ್ಲ. ಹೇಳಿದ್ರು ಕೂಡ ಅದನ್ನ ಹೈಕಮಾಂಡ್ ಬಿಡ್ಲಿಲ್ಲ. ಇಲ್ಲ, ನೀವು ಬೇರೆಯವರು ಇನ್ನೊಂದು ಪಕ್ಷಕ್ಕಾಗಿ ದುಡಿದವ್ರನ್ನು ಕೂಡ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ DK ಶಿವಕುಮಾರ್ ಅನ್ನು ಕೂಡ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಇವಾಗ್ಲೂ ಕೂಡ ಅದೇ ರೀತಿಯಾದಂತಹ ವಾತಾವರಣ ಕೂಡ ಇದೆ. ಯಾಕೆ ಅಂತಂದ್ರೆ ಒಬ್ಬರಿಗೆ ಮಾಡುವಂತದ್ದಲ್ಲ, ಹಂಚಿ ತಿನ್ಬೇಕು. ಅಧಿಕಾರಕ್ಕಾಗಿ ಒಬ್ಬರನ್ನ ನೆನ್ಸ್ಕೊಂಡು ಪಾರ್ಟಿ ಯಾವತ್ತೂ ನಡೆದಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಅಲ್ಪಸಂಖ್ಯಾತರಲ್ಲಿ ಸಾಕಷ್ಟು ಜನ ಯೂತ್ ಯಂಗ್ ಲೀಡರ್ಗಳೆಲ್ಲ ಇದ್ದಾರೆ. ಫಾರ್ ಎಕ್ಸಾಂಪಲ್ ಜಮೀರ್ ಅವರಿದ್ದಾರೆ, ರಿಜ್ವಾನ್ ಅವರಿದ್ದಾರೆ. ತುಂಬಾ ಯೂತ್ ಕಾಂಗ್ರೆಸ್ ಇಂದ ಐಡಿಯಾಲಜಿಕಲ್ ಇಂದ ಬಂದವರು. ಅವ್ರನ್ನ ಮಾಡೋದ್ರಲ್ಲಿ ತಪ್ಪೇನಿದೆ? ಜಮೀರ್ ಅವ್ರನ್ನ ಮಾಡೋದು ಇಡೀ ಮಾಸ್ ಇದಿದೆ, ಅವ್ರನ್ನ ಮಾಡೋದ್ರಲ್ಲಿ ತಪ್ಪೇನಿದೆ? ಅದು ಅಲ್ಪಸಂಖ್ಯಾತರಲ್ಲಿ. ಇನ್ನೊಂದು ಓಬಿಸಿ ಒಳಗಡೆ ಸಾಕಾಗಿ 2-3 ಜನ ಮೇಜರ್ ಲೀಡರ್ಶಿಪ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಅವಾಗ ಹೇಳಿದಾಗ BK ಹರಿಪ್ರಸಾದ್ ಮಾಡೋದ್ರಲ್ಲಿ ತಪ್ಪೇನಿದೆ? ದಲಿತರಲ್ಲಿ ಪ್ರಿಯಾಂಕರ್ಗೆ ಒಂದು ಹಂತದ ಐಡಿಯಾಲಜಿಕಲ್ ಸಂವಿಧಾನವನ್ನು ಹೊತ್ಕೊಂಡಿದ್ದಾರೆ. ಅಂಬೇಡ್ಕರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಬಿಜೆಪಿಗೆ ದೊಡ್ಡ ಮಟ್ಟದ ಒಂದು ದೈತ್ಯ ಶಕ್ತಿಯಾಗಿ ಆಗ್ಬಿಟ್ಟಿದ್ದಾರೆ. RSS ಮೋಹನ್ ಭಾಗವತ್ ಅವರೇ ಬಂದು ಇಲ್ಲಿ ಮಾತಾಡೋಂಗಾಗ್ಬಿಡ್ತು. ಇದರಲ್ಲಿ ಆ ಮಟ್ಟದಲ್ಲಿ ಟಕ್ಕರ್ ಅನ್ನು ಕೊಡ್ತಾ ಇದ್ದಾರೆ. ಅಲ್ಲ, ಪ್ರಿಯಾಂಕರ್ಗೆ ಅವ್ರ ಪ್ರಶ್ನೆ ಉತ್ತರ ಕೊಟ್ರಲ್ಲ ಅವರು, RSS ನ ಲೆಕ್ಕ ಕೊಡಿ ಅಂತ ಹೇಳಿ. ಹೌದು, ಅದನ್ನ ಹೇಳಿದ್ರಲ್ಲ ಅವರು. ಮೋಹನ್ ಭಾಗವತ್ ಅವರೇ ಹೇಳಿದ್ರು, ಹೆದರ್ಕೊಂಡು ಹೇಳಿದ್ರು ಪಾಪ. ದಲಿತರಲ್ಲಿ ಮಾಡೋದ್ರಲ್ಲಿ ತಪ್ಪೇನಿದೆ? ಫಾರ್ ಎಕ್ಸಾಂಪಲ್ ಲಿಂಗಾಯತರಲ್ಲೂ ಕೂಡ ಅವಕಾಶಗಳಿದಾವೆ. MB ಪಾಟೀಲ್ ತುಂಬಾ ದೊಡ್ಡ ಮಟ್ಟದ ಲೀಡರ್ಶಿಪ್ ಇದೆ ಉತ್ತರ ಕರ್ನಾಟಕದಲ್ಲಿ, ಆ ಭಾಗದಲ್ಲಿ. ಮತ್ತೆ ಖಂಡ್ರೆ ಅವರು ಕೂಡ ಆ ಭಾಗದಲ್ಲಿ ದೊಡ್ಡ ಲೀಡರ್ಶಿಪ್ ಇದೆ. ಸೊ ಅದನ್ನ ಇದು ಇನ್ಕ್ಲೂಸಿಂಗ್ ಆಗ್ಬೇಕಲ್ಲ, ಪ್ರಾದೇಶಿಕವಾಗಿನೂ ಇದ್ರ ಜೊತೆಗೆ ಅಟ್ಯಾಚ್ ಆಗ್ಬೇಕಲ್ಲ. ಇನ್ಕ್ಲೂಸಿವಿಟಿ ಕರೆಕ್ಟೇ ಸರ್, ಬಟ್ ದರ್ ಇಸ್ ಆಪ್ಷನ್ ಆಫ್ ಮೆನಿ ಅಂದಾಗ ಎಲ್ಲಾ ಮೆನಿಗಳನ್ನ ಸಮತೋಲನದಲ್ಲಿ ತಗೊಂಡು ಎಲ್ಲರನ್ನೂ ಕೂಡ ಸಂತೋಷವಾಗಿ ಇಟ್ಕೊಂಡು ಹೋಗೋದು ಅದೇ ಚಾಲೆಂಜ್ DK ನನಗೆ. ತೀರಾ ಸಾಮಾಜಿಕ ನ್ಯಾಯವನ್ನೇ ಕಾಯಬೇಕು ಅಂತ ಹೇಳಿದ್ರೆ ಖರ್ಗೆ ಅವರು ಇದ್ರಲ್ಲ, ಹಿರಿಯವರು, ಅವ್ರನ್ನೇ ಮಾಡಬಹುದಿತ್ತು. ಪರಮೇಶ್ವರಪ್ಪನವರು ಇದ್ರಲ್ಲ, ಅವ್ರನ್ನೇ ಮಾಡಬಹುದಿತ್ತು. ಅವ್ರನ್ನೇ ಮಾಡಬಹುದಿತ್ತಲ್ಲ. ಮಲ್ಟಿಪಲ್ ಪವರ್ ಸೆಂಟರ್ಸ್ ಅಂತಂದ್ರಿ. ಈಗ KPCC ಅಧ್ಯಕ್ಷರು ಜಾರಕಿಹೊಳಿ ಅವರು ಆಗ್ತಾರೆ. ಅದು ಪವರ್ ಸೆಂಟರ್ ಅಲ್ವಾ? ಆಬ್ವಿಯಸ್ಲಿ ನಿಜವಾದ ಪವರ್ ಸೆಂಟರ್ KPCC ಅಧ್ಯಕ್ಷರು. ಅವ್ರು ಏನ್ ಹೇಳ್ತಿದ್ದಾರೆ, 28ಕ್ಕೆ ನಾನು ಕಂಟೆಂಡರ್ ಅಂತಿದ್ದಾರೆ. ಆಮೇಲೆ ಅಹಿಂದ ಅನ್ನೋದು ಚುನಾವಣಾ ತಂತ್ರ ಆಗಬಾರ್ದು, ಅದೊಂದು ಮೈಂಡ್ ಸೆಟ್ ಆಗ್ಬೇಕು ಅಂತಿದ್ದಾರೆ, ಅದೊಂದು ಮನೋಭಾವ ಆಗ್ಬೇಕು ಅಂತಿದ್ದಾರೆ. ಸೊ ಸಹಜವಾಗಿ ಪಕ್ಷ ಯಾರ ಕೈಲಿ ಹೋಗುತ್ತೆ ಮತ್ತು ಮುಖ್ಯಮಂತ್ರಿ ಎಲ್ಲಿರ್ತಾರೆ. ನೋ ಮ್ಯಾಟರ್ DCM ಇಲ್ಲದೆ ಇರಲಿ, ದರ್ ಈಸ್ ಅನ್ ಆಲ್ಟರ್ನೇಟ್ ಪವರ್ ಸೆಂಟರ್ ವಿಚ್ ಇಸ್ KPCC. ನನಗೆ ಕ್ವಿಕ್ ಆಗಿ 30 ಸೆಕೆಂಡ್ ಅಷ್ಟೇ ಟೈಮ್ ಇರೋದು ಸತೀಶ್ ಸರ್. ಜನರಿಗಂತೂ ಉಪಯೋಗ ಆಗುತ್ತೋ ಇಲ್ಲೋ, ಯಾಕಂದ್ರೆ DCM ಹುದ್ದೆಯಿಂದ ನೇರವಾಗಿ ಜನರಿಗೆ ಅನುಕೂಲ ಆಗೋ ತರ ಇಲ್ಲ. ಬಟ್ ಪವರ್ ಮ್ಯಾನೇಜ್ಮೆಂಟ್ ಅಥವಾ PR ಮ್ಯಾನೇಜ್ಮೆಂಟ್ ಅದನ್ನ ಏನ್ ಕರೀತಿರೋ, ಮಲ್ಟಿಪಲ್ DCM ಬಗ್ಗೆ ನಿಮ್ಗೆ ಕ್ವಿಕ್ ರಿಯಾಕ್ಷನ್ 30 ಸೆಕೆಂಡ್. ನೋಡಿ, DCMಗಳು ಅಂತ ಹೇಳಿದ್ರೆ ಇವಾಗ ಒಂದು ಸರ್ಕಾರ ಅಂತಕ್ಕಂಥದ್ದು ಬ್ಯಾಲೆನ್ಸ್ ಆಗ್ಬೇಕಂದ್ರೆ ಯಾವುದೇ ಒಂದು ಸಮುದಾಯದಿಂದ ಸರ್ಕಾರಗಳು ಬರೋದಿಲ್ಲ. ಎಲ್ಲಾ ಸಮುದಾಯಗಳು ಸೇರಿದಾಗ ಅದಕ್ಕೆ ತಕ್ಕ ಪ್ರಾತಿನಿಧ್ಯವನ್ನ ಕೊಟ್ಟಾಗ ಮಾತ್ರ ಅವರು ಚುನಾವಣೆಗಳಲ್ಲಿ ಮುಂದಿನ ಒಂದು ಸರ್ಕಾರದ ನಡೆಗಳಲ್ಲಿ ವಿಶ್ವಾಸವನ್ನ ಹೊಂದಿರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಆ ಒಂದು DCM ವಿಚಾರದಲ್ಲಿ ಪರಮೇಶ್ವರ್ ಅವರು ಸೀನಿಯರ್ ಮೋಸ್ಟ್ ಇದ್ರು, ಮತ್ತೆ ಅವರು ರಾಜ್ಯಾಧ್ಯಕ್ಷ ಆಗಿದ್ರು. ಕಾರಣಾಂತರದಿಂದ ಅವರು ತಮ್ಮ ಕ್ಷೇತ್ರದಲ್ಲಿ ಸೋತರು. ಆದ್ರೆ ಎಲ್ಲೋ ಇಂಟರ್ನಲ್ ಇದು ಕಾನ್ಫ್ಲಿಕ್ಟ್, ಮತ್ತೆ DK ಶಿವಕುಮಾರ್ ಅವರು ಈಗ ಸಡನ್ ಆಗಿ ಎಷ್ಟೋ ಸೀನಿಯರ್ ಲೀಡರ್ ಇದ್ರು ಇವರು
ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಹೇಳಿ ಮೇಲ್ ಬಂದಿದ್ದಾರೆ. ಇರ್ಲಿ, ಮೇಲೆ ಬಂದ್ರು ಆದ್ರೂ ಈ ಸಮುದಾಯಗಳು ಮತ್ತೆ ಸೀನಿಯರ್ ಲೀಡರ್ಗಳನ್ನು ಜೊತೆಗೆ ತಗೊಂಡು ಹೋಗ್ತಕ್ಕಂತ ಒಂದು ಜವಾಬ್ದಾರಿ ಅಂತಕ್ಕಂಥದ್ದು ಕೆಪಿಸಿಸಿ ಮೇಲೆ ಮತ್ತೆ ಕಾಂಗ್ರೆಸ್ ಮೇಲೆ ಇದೆ. ಮತ್ತೆ ರಾಹುಲ್ ಗಾಂಧಿ ಅವರು ನಾನು OBC ಅವರಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿ ಇವತ್ತು ಇನ್ನೂ ಏನು ನ್ಯಾಯ ಕೊಟ್ಟಿಲ್ಲ ಕಾಂಗ್ರೆಸ್ನವರು. ನನಗೇನೋ ಇವತ್ತು ರಿಪೋರ್ಟ್ಗಳು ತಗೊಂಡಿದ್ದಾರೆ ಅನ್ನೋ ಮಾತ್ರಕ್ಕೆ ಇದಲ್ಲ, ನಾಳೆ ಕಾಂಗ್ರೆಸ್ ಮತ್ತೆ JDS ನ ಪ್ರತಿಕ್ರಿಯೆ ಇದಕ್ಕೆ ಏನಿರ್ತದೆ. ಮತ್ತೆ ಸ್ವತಃ ನನಗೆ ಇನ್ನೊಂದು ಆತಂಕ ಏನು ಅಂತ ಹೇಳಿದ್ರೆ ರಿಪೋರ್ಟ್ ಅನ್ನ ಸ್ವೀಕಾರ ಮಾಡಿದ್ರೆ ನಾನು ಒಪ್ತೀನಿ, ಆದ್ರೆ ಕಳೆದ ಬಾರಿ ನೀವು DCM ಆಗಿ ಸಡನ್ ಆಗಿ ನೀವು ಒಕ್ಕಲಿಗರಾಗ್ಬಿಟ್ರಿ. DCM ಆಗಿದ್ರಿ, ರಿಪೋರ್ಟ್ ಯಾವಾಗ ಸಿದ್ದರಾಮಯ್ಯ ಸ್ವೀಕಾರ ಮಾಡಿದ್ರು ಸಡನ್ ಆಗಿ DK ಶಿವಕುಮಾರ್ ಅವರು ಒಕ್ಕಲಿಗರಾದ್ರು, ಅವರು ವಿರೋಧವನ್ನ ಮಾಡಿದ್ರು, ಮತ್ತೆ JDS ಮತ್ತೆ ಬಿಜೆಪಿನೂ ಮಾಡ್ತು. ಆದ್ರೆ ಇದೀಗ ಬಂದಿರತಕ್ಕಂತ ಈ ಒಂದು ಚಾಲೆಂಜಿಂಗ್ ಫ್ಯಾಕ್ಟರ್ ಏನು ಅಂದ್ರೆ ಒಂದು ಕಡೆ ಸಂಪುಟ ಸಮುದಾಯ ಇದರಲ್ಲೂ ಸಮುದಾಯಗಳನ್ನ ಬ್ಯಾಲೆನ್ಸ್ ಮಾಡಬೇಕು, ಮತ್ತೆ ಅದೇ ರೀತಿ ನಾನು ಹೇಳಿದ್ನಲ್ಲ ಈ ಸಮುದಾಯಗಳ ಜನಗಳನ್ನು ಸಹ ಇವತ್ತು ಅತ್ಯಂತ ಸ್ಥಿತಿಯಲ್ಲಿದ್ದಾರೆ, ಅವ್ರಿಗೂ ಸಹ ನ್ಯಾಯ ಕೊಡಬೇಕು. ವಿಸ್ತೃತವಾಗಿ ಚರ್ಚೆ ಮಾಡೋಣ. ನಾವು ವೀಕ್ಷಕರಿಗೆ ಕೇಳಿದ ಪ್ರಶ್ನೆಗೆ ಉತ್ತರ ಯಾವ ರೀತಿ ಬಂದಿದೆ ಕ್ವಿಕ್ ಆಗಿ ಕಳೆದಾಗ ಅದನ್ನು ಕೂಡ ಗಮನಿಸಬಿಡೋಣ. ನೂತನ ಸಚಿವರ ಆಯ್ಕೆ ಹೊಸ ಸಂಪುಟ ಹಳೆ ಸಂಘರ್ಷ ಅನ್ನುವಂತಾಗತ್ತಾ ಅಂದ್ರೆ 90% ಜನಕ್ಕೆ ಹೌದು, ಇನ್ 2 ವರ್ಷ ಕೂಡ ಸಂಘರ್ಷ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗಾಗದೇ ಇರಲಿ, ಸುಭದ್ರ ಬಹುಮತದ ಸರ್ಕಾರ ಇನ್ 2 ವರ್ಷ ಆದ್ರೂ ಸುಭದ್ರವಾಗಿರ್ಲಿ ಅಂತ ಆಶಿಸ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. MDH ದಮ್ ಆಲು, ನಾಟಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH